ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟೊತ್ತು ಪ್ರಾರ್ಥನೆ, ಆರಾಧನೆ ಮತ್ತು ಸ್ತುತಿ ಸ್ತೋತ್ರಗಳು ಮತ್ತು ವಾಕ್ಯದ ಸಾಕ್ಷಿಯ ಭಾಗದಲ್ಲಿ ದೇವರು ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಅಭಿಯವರಿಗೆ ಒಂದು ಉತ್ತಮವಾದಂಥ ಒಂದು ಗಂಡು ಮಗು ಆಗಿದ್ದಕ್ಕಾಗಿ ನಾವು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿದೆವು. ಮತ್ತು ಮೂಗರಮ್ಮನ ಮಗಳಿಗೆ ಕಣ್ಣು ಕಾಣೋದ್ರ ಮೂಲಕ ಒಂದು ಸಾಕ್ಷಿನ ನಾವು ಈಗ ತಾನೇ ಕೇಳಿದೋ. ದೇವರ ಸ್ತೋತ್ರ. ನನ್ನ ಮೊಮ್ಮಗುಗೆ ಸಂಪೂರ್ಣ ಆರೋಗ್ಯ ಕೊಟ್ಟದ ದೇವರಿಗಾಗಿ ಸ್ತೋತ್ರ ಮಾಡಿದೋ. ಹಾಗೆಯೇ ಬಿಟ್ಟು ಹೋದಂಥ ಆತ್ಮ ನಾವು ನಿಮ್ಮ ಸಭೆಗೆ ಬರ್ತೀವಿ ಅಂತ ಕೇಳುವಂಥ ಒಂದು ಸಾಕ್ಷಿನ ಕೂಡ ನಾವು ಕೇಳಿದ್ದೀವಿ ಪ್ರಿಯರೇ. ದೇವರು ಅವ್ರನ್ನ ಆಶೀರ್ವಾದ ಮಾಡಲಿ. ಬಿಟ್ಟು ಹೋದಂಥವ್ರನ್ನು ಕೂಡ ಮರಳಿ ಬರಲಿಕ್ಕೆ ದೇವರು ಕೃಪೆ ಕೊಡಲಿ. ಪ್ರಾರ್ಥನೆ ಮಾಡೋಣ. ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದ್ದೇ ಇದೆ. ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಹಲ್ಲೆಲೂಯಾ. ವಚನದ ಭಾಗಕ್ಕೆ ಹೋಗ್ತಾ ಇದ್ವಿ. ವಚನದ ಭಾಗದಲ್ಲಿ ಇವತ್ತಿನ ಒಂದು ವಚನದ ಭಾಗ ಎಂದರೆ ನಮ್ಮ ದೇವರು ಮಾತನಾಡುವಂತಹ ದೇವರು. ಯಾರು? ಕೇಳಿಸ್ತಾ ಇಲ್ಲ? ನಮ್ಮ ದೇವರು ಗಂಡಸರ ಸ್ವರವನ್ನು ಬರಬೇಕು. ನಮ್ಮ ದೇವರು ಮಾತನಾಡುವಂಥ ದೇವರು. ಯಾಕೆಂದರೆ ನಮ್ಮ ದೇವರು ಮಾತನಾಡುವ ದೇವರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇವರು ಆ ಒಂದು ಸ್ಟಾರ್ಟಿಂಗಲ್ಲಿ ಅವರೇ ಮಾತಾಡ್ಕೊಂಡ್ರು. ಯಾವ ಥರ ಅಂದರೆ, ಆ 6 ದಿವಸದ ಸೃಷ್ಟಿಯ ಕಾರ್ಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದೇವರು ಭೂಮಿ ಉಂಟಾಗಲಿ, ಆಕಾಶ ಉಂಟಾಗಲಿ, ಬೆಳಕು ಉಂಟಾಗಲಿ, ಇದೆಲ್ಲ ಉಂಟಾಗಲಿ ಬರೀ ಅವರೇ ಮಾತಾಡ್ಕೊಂಡಾಗ ಎಲ್ಲೋ ಸಮಸ್ತ ಸೃಷ್ಟಿಯಾಗಿ ಕೊನೆಗೆ ದೇವರು ಏನು ಮಾಡ್ದ, ಮನುಷ್ಯನನ್ನು ಉಂಟು ಮಾಡಲಿಲ್ಲ, ಅವನ ಮಾತ್ರ ಕೈಯಿಂದ ರೂಪಿಸಿದ್ರು. ಅವನನ್ನು ಮಾತ್ರ ಏನು ಮಾಡಿದ್ರು? ಕೈಯಿಂದ ರೂಪಿಸಿದ್ರು. ಬಾಕಿ ಎಲ್ಲ ಉಂಟು ಮಾಡಿದ್ರು. ಭೂಮಿ ಉಂಟಾಗಲಿ, ಆಕಾಶ ಉಂಟಾಗಲಿ, ಬೆಳಕು ಉಂಟಾಗಲಿ, ನಕ್ಷತ್ರಗಳು ಉಂಟಾಗಲಿ ಹೇಳಿ ಆ 5 ದಿವಸಗಳು ಉಂಟು ಮಾಡಿ 6 ದಿವಸ ತನ್ನ ಸ್ವರೂಪದಲ್ಲೇ ಮನುಷ್ಯನನ್ನು ಉಂಟು ಮಾಡಿದ್ರು. ಯಾವ ಸ್ವರೂಪದಲ್ಲಿ? ತನ್ನ ಸ್ವರೂಪದಲ್ಲಿ ಮಗನನ್ನು ಉಂಟು ಮಾಡಿ ಆ ಮನುಷ್ಯನಿಗೆ ಮಾತ್ರ ದೇವರು ಹೆಂಗೆ ಮಾತಾಡ್ತಾರೋ ಹಾಗೆ ಮಾತಾಡುವಂಥ ಶಕ್ತಿನ ಮನುಷ್ಯರಿಗೆ ಮಾತ್ರ ಕೊಟ್ಟರು. ಅರ್ಥ ಮಾಡ್ಕೊಳ್ಳಿ. ಪ್ರಾಣಿಗಳು ಮಾತಾಡೋದಿಲ್ವ ಅಂತ ನೀವು ಕೇಳ್ಬೋದು. ಪ್ರಾಣಿಗಳಿಗೆ ಸೌಂಡ್ ಮಾಡಲಿಕ್ಕೆ ಮಾತ್ರ ಕೃಪೆ, ಇಷ್ಟು ಮಾತ್ರ ಅವಕ್ಕೆ. ಆದರೆ ಆ ಸೌಂಡಲ್ಲಿ ಅವು ಸಿಗ್ನಲ್ ಕೊಡ್ತೇವೆ ಹೊರತು ಮಾತಾಡುವಂಥ ಒಂದು ಕೃಪೆ ಇಲ್ಲ. ಆದರೆ ಮನುಷ್ಯನಿಗೆ ಏನು ಮಾಡ್ತಿದ್ರೆ ಮಾತಾಡುವಂಥ ಶಕ್ತಿನ ಕೊಟ್ಟರು. ಯಾಕೆಂದರೆ ನಾವು ಕೂಡ ದೇವರ ಥರನೇ ಇದ್ದೀವಿ. ಆ ಕಾರಣಕ್ಕೋಸ್ಕರ ನಾವು ದೇವರ ಮಕ್ಕಳಾಗಿದ್ದೀವಿ. ಹೆಸರಿಗೆ ಮಾತ್ರ ನಾವು ಮನುಷ್ಯರ ಮಕ್ಕಳು ಈ ಲೋಕದಲ್ಲಿ, ಆದರೆ ನಿಜವಾದ ಆತ್ಮಿಕ ರೂಪದಲ್ಲಿ ನೋಡಿದ್ರೆ ನಾವು ಯಾರು ಗೊತ್ತಾ? ದೇವರ ಮಕ್ಕಳು. ಹಾಗಾದ್ರೆ ಒಬ್ಬರಿಗೊಬ್ಬರು ಕೈ ಕೊಟ್ಕೊಂಡು ಹೇಳಿ, ನಾನು ದೇವರ ಮಗಳು, ನಾನು ದೇವರ ಮಗ ಅಂತ. ಹಾಲೆಲೂಯಾ. ಕೈ ಕೊಟ್ಟು ಹೇಳಿ ಹಾಲೆಲೂಯಾ. ಹೋ ಶಬ ಲಬ ರಬ 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 ರಬ. ಹಾಲೆಲೂಯಾ, ಹಾಲೆಲೂಯಾ. ನಾವ್ಯಾರು? ದೇವರ ಮಕ್ಕಳು. ನಾವ್ಯಾರು? ದೇವರ ಮಕ್ಕಳಾಗಿದ್ದೀವಿ. ಹಾಲೆಲೂಯಾ. ದೇವರು ಮಾತಾಡೋ ದೇವರು. ಹಾಗಾದ್ರೆ ದೇವರ ಮಕ್ಕಳು ಕೂಡ ಯಾರಾಗಿರ್ತಾರೆ? ಮಾತಾಡೋದಿರ್ತಾರೆ. ಯಾರು ಇಲ್ಲಿ ಮಾತಾಡ್ತಿರೋ ಮಾತಾಡೋದಿಲ್ವೋ ಅವ್ರು ದೇವ್ರ ಮಕ್ಕಳಲ್ಲ ಅಂತ ಅರ್ಥ. ಗ್ಯಾರಂಟಿನಾ? ಯಾರು ಇಲ್ಲಿ ಮಾತಾಡೋದಿಲ್ವೋ ಅವರು ದೇವ್ರ ಮಕ್ಕಳಲ್ಲ. ಯಾರು ಮಾತಾಡ್ತಿರೋ, ಯಾರು ನಗಾಡ್ತಿರೋ, ಯಾರು ಪ್ರೀತಿಯಿಂದ, ಉತ್ಸಾಹದಿಂದ, ಉಲ್ಲಾಸದಿಂದ ವಾಕ್ಯನ ಕೇಳ್ತಿರೋ ಅವರೇ ನಿಜವಾದ ದೇವರ ಮಕ್ಕಳು. ದೇವರ ಮಾತಾಡೋದು ನಾವು ನೋಡ್ತೀನಿ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗೇನೆ ನಮ್ಮ ಸ್ವಾಮಿ ಪುರಾತನ ಕಾಲದಲ್ಲಿ, ನಮ್ಮ ಅಜ್ಜಂದ್ರ ಕಾಲದಲ್ಲಿ ಏನು ಮಾಡ್ತಿದ್ದಾರೆ? ಪ್ರವಾದಿಗಳ ಜೊತೆಯಲ್ಲಿ, ರಾಜರುಗಳ ಜೊತೆಯಲ್ಲಿ, ನ್ಯಾಯಸ್ಥಾಪಕರ ಜೊತೆಯಲ್ಲಿ, ಲೀಡರ್ಗಳ ಜೊತೆಯಲ್ಲಿ ಮಾತ್ರ ಮಾತಾಡ್ತಿದ್ರು. ಆಯ್ತಾ? ಆದರೆ ಈಗ ಪ್ರತಿಯೊಬ್ಬರ ಜೊತೆಲೂ ಮಾತಾಡ್ತಿದ್ದಾರೆ. ಅದಕ್ಕೆ ಆಧಾರವಾದಂಥ ವಾಕ್ಯ ಇಬ್ರಿಯ 1:1 ಓದಪ್ಪ. ಪುರಾತನ ಕಾಲದಲ್ಲಿ ಅಂದ್ರೆ ಆದಿ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೋ ವಿಧವಾಗಿಯೋ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಸಾಕು. ಇಲ್ಲಿ ದೇವರು ವಾಕ್ಯದಲ್ಲಿ ಏನು ಬರೆದಿದ್ದಾರೆ? ಪುರಾತನ ಕಾಲದಲ್ಲಿ ಪಿತೃಗಳ ಜೊತೆಯಲ್ಲಿ ಮಾತಾಡಿದ ದೇವರು.
ಪ್ರವಾದಿಗಳ ಮೂಲಕ, ಅರಸರುಗಳ ಮೂಲಕ, ನ್ಯಾಯಸ್ಥಾಪಕರುಗಳ ಮೂಲಕ, ಲೀಡರ್ಗಳ ಮೂಲಕ ಮಾತ್ರ ಮಾತಾಡ್ತಿದ್ರು ಹೊರತು ಮನುಷ್ಯನ ಜೊತೆ ಮಾತಾಡ್ತಿರ್ಲಿಲ್ಲ. ಮೋಶೆ ಬೆಟ್ಟಕ್ಕೆ ಹೋಗಿ, ಸೀನಾಯಿ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ಬೇಕಿದ್ರೆ ಜನಗಳು ಆ ದೇವರ ಸ್ವರ ಕೇಳಲಿಕ್ಕಾಗದೇ ಮುಖ ಮುಚ್ಕೊಂಡು ಕಿವಿ ಮುಚ್ಕೊಂಡ್ಬಿಡ್ತಿರೋದು, ಅಷ್ಟು ಭಯ ಅಂತೆ. ಯಾಕೆಂದರೆ ದೇವರ ಸ್ವರ ಕೇಳಿ ಭಯ ಅವರಿಗೆ. ಆವಾಗ ಮೋಶೆ ಬಂದ್ಬಿಟ್ಟು ಮಾತಾಡ್ತಿದ್ರು, ಗಿದ್ಯೋನ ಇಂತಿದ್ದ ಆ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಸ್ವಾಮಿ ಬಂದು ಮಾತಾಡ್ತಿದ್ರು. ಆದರೆ ಸ್ವಾಮಿ ಈಗ ಹೇಳ್ತಾರೆ, ಅವತ್ತು ನಾನು ಪ್ರವಾದಿಗಳ ಜೊತೆ ಮಾತ್ರ ಮಾತಾಡ್ತಿದ್ದೆ, ಅರಸರ ಜೊತೆ ಮಾತ್ರ ಮಾತಾಡ್ತಿದ್ದೆ, ಪಿತೃಗಳ ಜೊತೆ ಮಾತ್ರ ಮಾತಾಡ್ತಿದ್ದೆ. ಇವತ್ತು ನನ್ನ ಸಂಗಡ ನಿನ್ನ ಸಂಗಡ ಮಾತಾಡೋದು ದೇವರಾಗಿದ್ದಾರೆ. ಇವತ್ತು ಯಾರ ಮನೆಯ ಸೊತ್ತು ಏಸಪ್ಪ ಅಲ್ಲ, ಪಾಸ್ಟರ್ ಮನೆ ಸೊತ್ತಲ್ಲ, ಫಾದರ್ ಮನೆ ಸೊತ್ತಲ್ಲ, ರೆವರೆಂಡ್ ಅವರ ಸೊತ್ತಲ್ಲ, ದೊಡ್ಡ ದೊಡ್ಡ ನಾಯಕರುಗಳ ಸೊತ್ತಲ್ಲ. ವಿಶ್ವಾಸಿಯಾಗಿ ಇವತ್ತು ಬಂದಿರತಕ್ಕಂತಹ ನಿನ್ನ ಸೊತ್ತು ಕೂಡ ನಮ್ಮ ಏಸಪ್ಪ ಆಗಿದ್ದಾರೆ. ನೀನು ಕೂಡ ಏಸಪ್ಪ, ನಿನಗೂ ಕೂಡ ಸ್ವಂತ. ಯಾರಿಗೆ ಸ್ವಂತ ಹೇಳಿ? ಏಸು ಸ್ವಾಮಿ ನನಗೆ ಸ್ವಂತ ಅಂತ ಹೇಳಿ. ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ, ನಮ್ಮ ಪಾಸ್ಟ್ರಿಗೆ ಮಾತ್ರ ಸ್ವಂತ ಅಲ್ಲ, ನನಗೂ ಸ್ವಂತ ಅಂತ ಹೇಳಿ. ನಮ್ಮ ಪಾಸ್ಟ್ರಿಗೆ ಮಾತ್ರ ಸ್ವಂತ ಅಲ್ಲ, ನನಗೂ ಸ್ವಂತ ಅಂತ ಹೇಳಿ. ಹಾಲೆಲೂಯ. ಯಾಕೆ ಹೇಳೋದಿಲ್ಲ? ಎಲ್ಲರಿಗೂ ಸ್ವಂತ. ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತನು, ತಂದೆಯಾದ ದೇವರು, ಪವಿತ್ರ ಆತ್ಮರು ಎಲ್ಲವೂ ಕೂಡ ನಮ್ಮ ಸ್ವಂತವಾಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ನಮ್ಮ ದೇವರು ಮಾತನಾಡೋದು ದೇವರಲ್ವಾ? ಹಾಗೇನೆ ಮಾತಾಡ್ಬೇಕಾದ್ರೆ ಮುಂದೆ ಯಾರಿಗೊಬ್ರು ಇರ್ಲೇಬೇಕು ತಾನೆ. ಈಗ ನೀವು ಒಬ್ಬರೇ ಮಾತಾಡಿದ್ರೆ ಏನ್ ಹೇಳ್ತಾರೆ? ತಾನೇ ಮಾತಾಡ್ತಾರೆ. ಮತ್ತೆ ಪುನಃ ಜಾಸ್ತಿ ಹೇಳಿದ್ರೆ ಅವನು ಲೂಸ್ ಅಂತ ಹೇಳ್ತಾರೆ ಅಲ್ವಾ? ಈಗ ಕಿವಿಗೆ ಇಯರ್ ಫೋನ್ ಬಂದ್ಬಿಟ್ಟು ಒಬ್ಬರೇ ಮಾತಾಡ್ಕೊಂಡು ಹೋಗ್ತಿದ್ರೆ ಅವನು ಲೂಸ್ ಅಂತ ಹೇಳ್ತಾರೆ. ಈಗ ಏನಾಗಿದೆ, ಒಬ್ಬರೇ ಮಾತಾಡಿದ್ರು ಕೂಡ ಗೊತ್ತಾಗೋದಿಲ್ಲ, ಅವ್ನು ಫೋನಲ್ಲಿ ಮಾತಾಡ್ತಿರೋದು ಗೊತ್ತಾರೆ. ಅದೇ ಒಂದು 10 ವರ್ಷದ ಹಿಂದೆ ಈ ಕಿವಿಗೆ ಬಡ್ಸ್ಗಳೆಲ್ಲ ಇರಲಿಲ್ಲ. ಆವಾಗ ಒಬ್ಬನೇ ಮಾತಾಡಿದ್ರೆ ಇವನು ಹುಚ್ಚ, ಲೂಸ್ ಅಂತ ಹೇಳ್ತಿರು. ಈಗ ಲೂಸೇ ಬಂದು ಮಾತಾಡಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂತೇಳಿ ಅವ್ನು ಕಿವಿಗೆ ಹಾಕೊಂಡಿರ್ತಾನೆ. ಈಗ ನಾನೇ ಬಸ್ಸಲ್ಲಿ ಬರುವಾಗ ಕಿವಿಗೆ ಹಾಕೊಂಡಿದ್ದೆ, ಇಷ್ಟು ನನ್ನ ಕಿವಿಲಿ ಇರೋದು ಕೂಡ. ಇದು ಯಾರಿಗೆ ಗೊತ್ತಾಗೋದಿಲ್ಲ. ಅಂಕಲ್ದ ಕಥೆಗೆ ಇಲ್ಲಿ ಬಳ್ಳಿಯನ್ನು ಕಾಣೋದಿಲ್ಲ, ನಿಜಲ್ಲ. ಇಷ್ಟೇ ಇಟ್ಕೊಂಡು ಮಾತಾಡ್ತಾ ಬರ್ತೀವಿ. ಅವನು ನಿಜವಾಗಿ ಹುಚ್ಚಿನ ಆಗಿದ್ರು ಕೂಡ ಫೋನಲ್ಲಿ ಮಾತಾಡ್ತಿರೋ ಅಂತ ಕಾಲ ಬಂದ್ಬಿಟ್ಟಿದೆ ನೋಡಿ. ಒಂದು ಮಾತು ಅಂತ ಹೇಳೋದು ಆಡಬೇಕಾದ್ರೆ ಎದುರುಗಡೆ ಒಬ್ಬ ವ್ಯಕ್ತಿ ಇದ್ರೆ ಮಾತ್ರ ಅದು ಮಾತು. ಹಾಗೇನೆ ನನ್ನ ಸ್ವಾಮಿನೂ ಕೂಡ ನಿಮ್ಮ ಜೊತೆಯಲ್ಲಿ ನನ್ನ ಸ್ವಾಮಿಯೂ ಕೂಡ ಮಾತಾಡಬೇಕು. ಒಬ್ಬರು ಮುಂದಕ್ಕೆ ಇರಬೇಕು. ಅವರು ಬೇರೆ ಯಾರು ಅಲ್ಲ, ಅವರ ಮಕ್ಕಳಾದಂಥ ನಾನು ನೀನೇ ಅವ್ರ ಜೊತೆ ಮಾತಾಡೋಂಥ ಮಕ್ಕಳಾಗಿದ್ದೀವಿ. ನೀವು ಮನುಷ್ಯರ ಸಂಗಡ ಹೆಚ್ಚಿಗೆ ಮಾತಾಡೋದಕ್ಕಿಂತ ದೇವರ ಸಂಗಡ ಪ್ರಾರ್ಥನೆಯ ಮೂಲಕ ಮಾತಾಡಿ ನಿಮ್ಮ ಕುಟುಂಬದ ಎಲ್ಲ ಬಂಧನಗಳು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರು ಮುರಿದಾಕಿ ಪವಿತ್ರಾತ್ಮನ ಶಕ್ತಿಯನ್ನ ನಿಮ್ಮ ಕುಟುಂಬಕ್ಕೆ ಇವತ್ತು ಒದಗಿಸ್ತಾರೆ. ಹೆಚ್ಚಾಗಿ ದೇವರೊಂದಿಗೆ ಮಾತಾಡಿ, ಹೆಚ್ಚಾಗಿ ದೇವರೊಂದಿಗೆ ಮಾತಾಡಿ. ದೇವರ ಜೊತೆಯಲ್ಲಿ ಮಾತಾಡಿದಾಗ ದೇವರು ನಿಮ್ಮ ಕುಟುಂಬದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು, ದುಷ್ಟನ ಶಕ್ತಿಗಳು, ದುರಾತ್ಮನ ಶಕ್ತಿಗಳನ್ನ ಯೇಸುವಿನ ನಾಮದಲ್ಲೂ ಪವಿತ್ರಾತ್ಮನ ಸಹಾಯದಲ್ಲಿ ಎಲ್ಲ ಶಕ್ತಿಗಳನ್ನ ಕಡೆಗಾಣಿಸಿ ತನ್ನ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿ ಮೆರೀಲಿಕ್ಕಿದ್ದಾನೆ. ಕಳೆದ ವಾರದಲ್ಲಿ ದೇವರು ನಮಗೆ ರಾತ್ರಿ ಇಡೀ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಕೃಪೆ ಕೊಟ್ಟರು. ನಾವು ಒಂದು 8:30 9 ಗಂಟೆ ಸೋಬಕ್ಕೆ ಬಂದಿದ್ರಲ್ಲ, 8:30 9 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದವರು ಕೊನೆಗೆ ನಾವು 2:45 ಗಂಟೆ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದೋ. ಕೊನೆಗೆ ಒಬ್ಬೊಬ್ಬರು ಯಾವಾಗ ಅಂತ ಬಾಯಿ ತೆಗೆ ಸ್ಟಾರ್ಟ್ ಮಾಡಿದ್ರು. ಮೇಲೆ ನಾನು ರೆಸ್ಟ್ ಕೊಟ್ಟೆ, ಯಾಕಂದ್ರೆ ಇವ್ರು ಕರೆಕ್ಟಾಗಿ ಪ್ರಾರ್ಥನೆ ಮಾಡೋದಿಲ್ಲ ಗೊತ್ತಾಯ್ತು ನನಗೆ. 2:45 ಕೂತಿದ್ದಾರೆ ಪಾಪ. ಅಲ್ಲಿಂದ ಮೆಲ್ಲೆ 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 ಬಾಯಿ ಅಗಲಾಗಲಿ ಸ್ಟಾರ್ಟ್ ಆಯಿತು, ಆಕಳಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಇವ್ರ ಹತ್ರ ಪ್ರಸನ್ನತೆ ಇರೋದಿಲ್ಲ, ಮೆಲ್ಲೆ ಮಲಗಿಸ್ದೆ. ಮಾರನೇ ದಿವಸ ಭಾನುವಾರನೂ ಪ್ರಾರ್ಥನೆ ಮಾಡ್ದೋ. ದೇವ್ರ ಕೃಪೆ ಚೆನ್ನಾಗಿ ನೈಟ್ ಪ್ರೇಯರ್ ನಡೀತು. ಬರೋ ತಿಂಗಳ ನೈಟ್ ಪ್ರೇಯರ್ಗೆ ಇನ್ನೂ ಚೆನ್ನಾಗಿ ನಡಿಬೇಕಂದ್ರೆ ನೀವು ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರಿಯರೇ, ನಾನು ನಿಮ್ಮನ್ನು ಒಂದು ವಿಷಯ ಕೇಳ್ತೇನೆ. ದೇವರು ಚಿನ್ನ ಮಾತಾಡಬಾರ್ದಪ್ಪ, ಪಿಂಚೋ ಮಾತಾಡಬಾರ್ದು, ಮಕ್ಕಳು ಮಾತಾಡ್ಬಾರ್ದು. ಅಲ್ಲಿ ಕೂತ್ಕೊಳ್ಳಿ ಮೂಲೆಯಲ್ಲಿ, ಆಯ್ತಾ? ಈಗ ಹಳೆಯ ಕಾಲದಲ್ಲಿ ಪ್ರವಾದಿಗಳ ಜೊತೆ ಮಾತಾಡಿದವರು ನನ್ನ ಜೊತೆಲಿ ನಿನ್ನ ಜೊತೆ ಮಾತಾಡ್ತಾರೆ ಅಂದರೆ, ಉದಾಹರಣೆ ತೆಗೆದುಕೊಂಡ್ರೆ ಒಂದು ಮೋದಿಜಿಯವರು, ನಮ್ಮ ದೇಶದ ಪ್ರಧಾನಮಂತ್ರಿ, ಅವರು ಮೂಗರಮ್ಮನ ಮನೆಗೆ ಬಂದು ಮಾತಾಡಿದ್ರೆ ಹೆಂಗಾಗ್ಬೋದು? ಮೂಗರಮ್ಮ ನೆಲದ ಮೇಲೆ ನಿಲ್ಲೋದಿಲ್ಲ, ಆಕಾಶದಲ್ಲಿ ನಿಂತಂಗೆ
ಕುಣಿದಾಡ್ತಿರ್ತಾರೆ, ನಿಜ ತಾನೆ? ಸಿದ್ದರಾಮಯ್ಯನವರು ಬಂದ್ಬಿಟ್ಟು ನಮ್ಮ ಜೊತೆ ಮಾತಾಡ್ಬಿಟ್ಟು ಹಾಯ್ ಲಕ್ಷ್ಮಿ ಅಂತ ನಿನ್ನ ಹತ್ರ ಬಂದ್ಬಿಟ್ರೆ ಏನಾಗ್ಬೋದು ನೀನು ಲೆಕ್ಕಾಕು? ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿಮ್ಮ ಮನೆಗೆ ಬಂದ್ಬಿಟ್ಟು ಖುಷಿಯೋ ಖುಷಿ. ಒಬ್ಬ ಆಫ್ಟರ್ ಆಲ್ ಇವತ್ತು ಇದ್ದು ನಾಳೆ ಸಾಯತಕ್ಕಂತಹ ಗಣ್ಯ ವ್ಯಕ್ತಿಗಳು ನಮ್ಮ ಮನೆಗೆ ಬಂದಾಗ ನಾವು ಎಷ್ಟು ಖುಷಿ ಪಡ್ತೀವಲ್ಲ, ಅದಕ್ಕಿಂತಲೂ ಡಬ್ಬಲ್ ಯುಗ ಯುಗಾಂತರಕ್ಕೂ ನಿಮ್ಮನ್ನ ಕೈ ಬಿಡದ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ, ಎಷ್ಟು ಸಂತೋಷ ಅಲ್ವಾ? ಯೋಚನೆ ಮಾಡಬೇಡಿ, ಯುಗ ಯುಗಾಂತರಕ್ಕೂ ನಿಮ್ಮನ್ನ ಕೈ ಬಿಡದಂತ ದೇವರು ಮಾತಾಡಬೇಕಾದ್ರೆ ಎಷ್ಟು ಖುಷಿ. ಒಬ್ಬ ಪಾಸ್ಟರ್ ನಿಮ್ಮ ಮನೆಗೆ ಬಂದಾಗ ಖುಷಿ ಪಡ್ತೀರಾ, ಒಬ್ಬರು ಸೇವಕರು ನಿಮ್ಮ ಮನೆಗೆ ಬಂದಾಗ ಖುಷಿ ಪಡ್ತೀರಾ. ಆ ಸೇವಕರ ಜೊತೆಯಲ್ಲಿ ಬಂದಂತ ಯೇಸು ಕ್ರಿಸ್ತನ ನೋಡಿದಾಗ ನೀವು ಖುಷಿ ಪಡಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಭಾನುವಾರ ನೀವು ಬಂದಿರೋದು ಯೇಸು ಸ್ವಾಮಿ ಜೊತೆ ಮಾತಾಡಕ್ಕೆ. ಭಾನುವಾರ ಬಂದಿರೋದು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಜೊತೆ ಮಾತಾಡಕ್ಕೆ. ಇವತ್ತು ನೀವು ಬಂದಿರೋದು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಹೋಗ್ಲಿಕ್ಕೆ ಪ್ರಿಯರೇ. ಇವತ್ತು ನೀವು ಮಾತಾಡುವಂತ ದೇವರ ಬಳಿಗೆ ಬಂದಿದ್ದೀರಾ. ನನ್ನ ದೇವರು ಮಾತಾಡೋ ದೇವರು ನಿಮ್ಮೆಲ್ಲರ ಜೊತೆ ಮಾತಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನನಗೆ ದರ್ಶನಗಳು ಈ ತಿಂಗಳಲ್ಲಿ, ನನಗೆ ಬರೋ ತಿಂಗಳಲ್ಲಿ ಆ ನೈಟ್ ಪ್ರೇಯರ್ ಒಳಗಡೆ ನಾನು ಕಾಣಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಪ್ರಿಯರೇ, ದೇವರು ಮಾತಾಡೋಕ್ಕೆ ನಮಗೇನೋ ಮಾತಾಡಲಿಕ್ಕೆ ಅಂತ ಕೃಪೆ ಕೊಟ್ಟಿದ್ದಾರೆ. ಆದರೆ ಒಂದು ತಿಳ್ಕೊಳ್ಳಿ, ಮಾತನ್ನ ಎಲ್ಲಿ ಯಾವ್ಯಾವ ರೀತಿ ಮಾತಾಡಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಈಗ ಮಾತ್ರ ಇಷ್ಟೊತ್ತು ನೀವು ಆಮೇಲೆ ಸ್ವಲ್ಪ ಈಗ ಎಲ್ಲರೂ ನಾನು ಸೌಂಡ್ ಕಡಿಮೆ ಮಾಡ್ತೀನಿ, ನನಗೆ ಗೊತ್ತು. ಯಾಕೆಂದೇಳಿ ಎದೆ ಚುಚ್ಚಿದಂಗೆ ಆಗುತ್ತೆ. ಅದಕ್ಕೆ ಹಲ್ಲೆಲೂಯಾ. ಯಾವ್ಯಾವ ಟೈಮಲ್ಲಿ ಹೆಂಗೆ ಮಾತಾಡಬೇಕು. ಈಗ ಉದಾಹರಣೆ ತೆಗೆದುಕೊಂಡ್ರೆ ಪ್ರಿಯರೇ, ಒಂದು ಆಫೀಸಿಗೆ ನೀವು ಹೋಗ್ತೀರಾ. ಆಫೀಸಿಗೆ ಹೋಗ್ಬಿಟ್ಟು ಏನಲ್ಲೋ ಚೆನ್ನಾಗಿದೆಯಾ ಅಂತ ಕೇಳ್ತೀರಾ? ಏನು ಹೇಳ್ತೀರಾ? ಸರ್ ನಮಸ್ಕಾರ ಸರ್. ನನಗೆ ಹೇಳಿದ್ರಲ್ಲ ಮಾಸ್ಟರ್ಗ, ಆಫೀಸರ್ಗೆ ಸರಿ ಅಲ್ಲ? ಸರ್ ನಮಸ್ಕಾರ ಸರ್ ಅಂತ ಹೇಳ್ತೀರಾ? ಏನು ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳ್ತೀರಾ? ನಮಸ್ಕಾರ ಸರ್, ನನಗೆ ಇಂಥ ಒಂದು ಕೆಲಸ ಆಗಬೇಕಾಗಿದೆ ಅಂತ ಕೇಳ್ತೀರಲ್ಲ. ಅದೇ ನೀವು ಹಳ್ಳಿಲಿ ನಿಮ್ಮ ಪಕ್ಕದ ಮನೆ ಇದ್ರೆ ಹೆಂಗೆ ಕರಿತೀರಾ? ಏ ಬಾರೇ, ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಅಂತ ಕೇಳ್ತೀರಾ? ಆಯ್ತು. ಅಲ್ಲಿಂದ ಆಲಯಕ್ಕೆ ಬಂದಾಗ ಒಂಥರ ಮಾತಾಡ್ತೀರಾ, ಸಂತೆಗೆ ಹೋದಾಗ ಒಂಥರ ಮಾತಾಡ್ತೀರಾ. ಒಂದೊಂದು ಜಾಗದಲ್ಲಿ ನಮ್ದು ಒಂದೊಂದು ಥರ ಮಾತಿದೆ. ಆದರೆ ಒಂದು ತಿಳ್ಕೊಳ್ಳಿ, ಪ್ರತಿಯೊಂದು ಮಾತುಗಳು ಕೂಡ ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ಮಾತಾಡಬೇಕು. ಆಫೀಸರ್ ಹತ್ರನೇ ಹೋಗಿರಿ, ಪಕ್ಕದ ಮನೆ ಜೊತೆ ಜಗಳಾಡೋದು ಕೂಡ ಮಾತೆ. ಪಕ್ಕದ ಮನೆ ಜೊತೆಲಿ ಜಗಳಾಡೋದು ಕೂಡ ಮಾತೆ. ಆ ಜಗಳ ಆಡುವಾಗ ಪರಿಶುದ್ಧವಾದಂಥ ರೀತಿಯಲ್ಲಿ ನಿಮ್ಮ ಜಗಳಗಳಿರಲಿ. ಲೇ ನೀ ಹಿಂಗೆ ಮಾಡಬೇಡ ಕಣೆ, ದೇವ್ರ ಶಿಕ್ಷೆ ಆಗ್ಬಿಡ್ತಾ ಕಣೆ, ನೀವು ಒಳ್ಳೆಯೊಳಗೆ ಹಿಂಗೇಳಿ. ಅದು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋಕೋಬಾರ್ದು. ಹೊಲಸು ಪದಗಳನ್ನ ಸೇರಿಸದೇನೆ ಸಾಧ್ಯವಾದಷ್ಟು ಪ್ರಯತ್ನಿಸಿ. ಯಾಕೊತ್ತಾ, ಒಂದು ಟೈಮಲ್ಲಿ ನಾನು ಕೂಡ ನನ್ನ ಬಾಯಿಯಿಂದಲೇ ನಾನು ತಪ್ಪಾದ ಮಾತುಗಳನ್ನ ಆಡ್ತಾ ಇದ್ದೆ. ಆದರೆ ಇವತ್ತು ದೇವರು ಭಯಪಡಿಸ್ತಾ ಇದ್ದಾರೆ ಪ್ರಿಯರೇ. ಮಾತಾಡುವಾಗ ಎಚ್ಚರ. ನಾಲಿಗೆಯ ಒಂದೊಂದು ಮಾತುಗಳು ಕೂಡ ಬಹಳ ಕೇರ್ಫುಲ್ ಆಗಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಯಾಕೋಬ 1:19 ನಾವು ಓದಿ ಸಿಸ್ಟರ್. ನನ್ನ ಪ್ರೀತಿಯ ಸಹೋದರೇ, ನೀವು ಜೋರಾಗಿ ಓದಬೇಕು. ನೀವು ಬಲ್ಲವರು, ಆದರೆ ಪ್ರೀತಿಯೊಬ್ಬರನ್ನು ಕಿವಿಗೊಡೋದ್ರಲ್ಲಿ ತೀವ್ರವಾಗಿ ಕಣ್ಣು ಕಾಕೊಳ್ಳಿ. ಮಾತಾಡೋದ್ರಲ್ಲಿ ನಿಧಾನವಾಗಿ ಇರಲಿ. ಸ್ವಾಮಿ ಏನ್ ಹೇಳ್ತಾರೆ ಅಂತಂದ್ರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ವಾಕ್ಯ ಇದೆ ಅಂದ್ರೆ, ಯಾಕೋಬ 1:19 ಬರೆದಿದೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ಬಲ್ಲವರು. ಅಂದ್ರೆ ನಿಮಗೆ ಎಲ್ಲಾ ಗೊತ್ತಿದೆ. ಲೋಕದವ್ರ ತರ ಅಲ್ಲ ನೀವು. ಲೋಕದವ್ರ ಥರ ನಿಮಗೆ ಪಾಪದ ಬಗ್ಗೆ ಗೊತ್ತಿಲ್ಲ. ಪಾಪ ಅವರಿಗೆ ಎಂಡ ಕುಡಿದ್ರು ಪಾಪ ಅಲ್ಲ, ಅವರಿಗೆ ವ್ಯಭಿಚಾರ ಮಾಡಿದ್ರು ಪಾಪ ಅಲ್ಲ, ಮೋಸ ಮಾಡಿದ್ರು ಪಾಪ ಅಲ್ಲ. ಯಾಕೆಂದರೆ ಪಾಪದ ಅರಿವು ಅವರಿಗಿಲ್ಲ. ಆದರೆ ನನಗೆ ನಿನಗೆ ಪಾಪದ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥ ಕಾರಣಕ್ಕೋಸ್ಕರ ಸ್ವಾಮಿ ಹೇಳ್ತಾರೆ, ನೀವು ಎಲ್ಲವನ್ನ ಬಲ್ಲವರು, ಆದರೆ ನೀವು ಬಲ್ಲವರು ಆಗಿದ್ದೀರಾ, ಆದರೆ ನಿಮ್ಮನ್ನು ನೀವು ಸೇಫ್ಟಿ ಮಾಡ್ಕೊಳ್ತಿದ್ದೀರಾ. ಸ್ವಾಮಿ ಹೇಳ್ತಾರೆ, ಸ್ವಾಮಿ ಹೇಳ್ತಾರೆ, ನನ್ನ ಪ್ರಿಯ ಸಹೋದರರೇ ನೀವು ಬಲ್ಲವರು. ಹಾಗಾದರೆ ನಿಮಗೆಲ್ಲ ಗೊತ್ತಿದೆ. ಗೊತ್ತಿಲ್ಲದಂಗೆ ನಾಟಕ ಆಡ್ಕೋಬೇಡಿ. ಅಲ್ಲಿ ಬರ್ತದೆ, ಪ್ರತಿಯೊಬ್ಬನು ಕಿವಿ ಕೊಡೋದ್ರಲ್ಲಿ ತೀವ್ರವಾಗಿಯೂ ದೇವರ ಸ್ವರ ಬಂದಾಗ ಕಿವಿನ ಫಾಸ್ಟ್ ತಗೊಳ್ಳಿ. ಮಾತಾಡೋದ್ರಲ್ಲಿ ನಿಧಾನವಾಗಿರಲಿ. ಇವತ್ತು ಮಾತಾಡೋದು ಹೆಂಗ್ ಮಾತಾಡೋದು ಗೊತ್ತಾ? ಆ ಸಾಸಿವೆನೂ ಕೂಡ ಎಣ್ಣೆಲಿ ಹಂಗೆ ಸಿಡೋದಿಲ್ಲ, ಅದಕ್ಕಿಂತಲೂ ಫಾಸ್ಟ್ ಆಗಿ ಸಿಡಿತಾರೆ ನಮ್ಮ ಹೆಂಗಸರು.
ನಿಜಾನ ಸುಳ್ಳ? ನಿಜಾನ? ಗಂಡಸರು ಕಡಿಮೆ ಏನಿಲ್ಲ. ಹಲ್ಲೆಲೂಯಾ. ಪದಗಳು ನೋಡಬೇಕು, ಎಂತೆಂಥ ಪದಗಳು. ಮಾತಾಡುವುದರಲ್ಲಿ ನಿಧಾನವಾಗಿರಿದರೆ ತಾಳ್ಮೆಯಿಂದ ಇರಿ ಅಂತೇಳಿ ನನ್ನ ಸ್ವಾಮಿ ಹೇಳ್ತಾರೆ. ಮಾತಾಡುವಾಗ ತಾಳ್ಮೆಯಿಂದಿರಿ. ನಿಮ್ಮ ತಂದೆನೇ ನೋಯಿಸ್ಬೋದು, ನಿಮ್ಮ ತಾಯಿನೇ ನೋಯಿಸ್ಬೋದು, ನಿಮ್ಮ ಪಕ್ಕದ ಮನೆ ನೋಯಿಸ್ಬೋದು, ನಿಮ್ಮ ಹೆಂಡತಿನೇ ನೋಯಿಸ್ಬೋದು, ನಿಮ್ಮ ಗಂಡನೇ ನೋಯಿಸ್ಬೋದು. ಅವರಿಗೆ ವಾಪಸ್ಸು ಉತ್ತರ ಕೊಡುವಾಗ ನಾಲಿಗೆಗೆ ಕಡಿವಾಣ ಇದ್ದು ನೀವು ಮಾತಾಡುವಾಗ ನಿಧಾನವಾಗಿ ಮಾತಾಡಿ. ಬೇಡ ಪ್ರಿಯರೇ, ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಮಾತಾಡೋದ್ರಲ್ಲಿ ನಿಧಾನವಾಗಿರಿದ್ರೆ ಅರ್ಥ ಏನು ಗೊತ್ತಾ? ನಿಮ್ಮ ಮಾತಿನಲ್ಲಿ ತಾಳ್ಮೆ ಇರಲಿ. ಏನೇನೋ ಬಾಯಿಗೆ ಬಂದ ಮಾತಾಡಬೇಡಿ. ಯಾಕಂದ್ರೆ ನಾನೇ ಒಪ್ಕೊಳ್ತಾ ಇದ್ದೀನಲ್ಲ, ನನ್ನ ಬಾಯಿಯ ಪದಗಳು ಸರಿ ಇರ್ತಿರ್ಲಿಲ್ಲ. ಕೋಪದಿಂದ ಏನೇನೋ ಮಾತಾಡ್ಬಿಡ್ತಿದ್ದೆ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನೀನು ಕೋಪ ಮಾಡಿದ್ರು ಕೂಡ ಅಲ್ಲಿ ನೆಕ್ಸ್ಟ್ ಓದಪ್ಪ ಪ್ರದೀಪ. ಕೋಪಿಸುವುದರಲ್ಲೂ ಕೂಡ ನಾವು ನಿಧಾನವಾಗಿರ್ಬೇಕಂತ. ಇವತ್ತು ಏನು ಗೊತ್ತಾ, ಮೂಗು ತುದಿಲು ಕೋಪ ನನಗೆ ಬರ್ತಾ ಇತ್ತು. ಮೂಗು ತುದಿಲು ಕೋಪ. ಕೋಪಿಸಲು ನಿಧಾನವಾಗಿರಲಿ. ಸಡನ್ ಆಗಿ ಕೋಪಿಸ್ಕೋಬೇಡಿ. ಸಡನ್ ಆಗಿ ಕೋಪ ಮಾಡ್ಕೊಂಡ್ರೆ ನಿಮ್ಮ ಬುದ್ಧಿನೇ ಮಂದಾಗ್ತದೆ, ನಿಮ್ಮ ಲೈಫ್ ಹಾಳಾಗ್ತದೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಕೋಪಿಸಲು ನಿಧಾನವಾಗಿರಲಿ. ಮನುಷ್ಯನ ಕೋಪವು ನೀತಿಗೆ ಅನುಕೂಲವಾಗುವುದಿಲ್ಲ. ಹಾಗಾದ್ರೆ ಮನುಷ್ಯನ ಕೋಪವು ದೇವರ ನೀತಿಗೆ ಅನುಕೂಲವಾಗೋದಿಲ್ಲ. ಹಾಗಾದ್ರೆ ಮನುಷ್ಯನ ಕೋಪ ದೇವರ ತತ್ವಕ್ಕೆ ಅನುಕೂಲವಲ್ಲ. ಇವತ್ತು ಏನು ಮಾಡ್ತೀವಿ ಗೊತ್ತಾ? ಕೋಪ ಮಾಡ್ಕೊಂಡಂಗೆ ನಾಟಕ ಆಡ್ಕೊಂಡು ನಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ತಾ ಇದ್ದೀವಿ, ನಮ್ಮ ವ್ಯವಹಾರಗಳನ್ನ ಮಾಡ್ಕೊಳ್ತೀವಿ. ಪ್ರಿಯರೇ, ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ಪಕ್ಕದ ಮನೆಯವರಾಗಿರ್ಬೋದು, ನಿಮ್ಮ ಕುಟುಂಬದ ಒಳಗಡೆ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮನ್ನು ಕೋಪ ಬರ್ಸಲಿಕ್ಕೋಸ್ಕರ ಸೈತಾನ ಕಾರ್ಯ ಮಾಡಿದಾಗ ದಯವಿಟ್ಟು ಅದಕ್ಕೆ ಅವಕಾಶ ಕೊಡದಂತೆ ಕೋಪಿಸಿಕೊಳ್ಳೋದ್ರ ನಿಧಾನವಾಗಿರಿ. ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಅತ್ತೆ ನಿಮ್ಮ ಜೊತೆ ಜಗಳಾಡಿದಾಗ ಬಾಯಿಗೆ ಬಂದು ಮಾತಾಡ್ತೀರಾ? ನಿಮ್ಮ ಅವ್ವ ಬಂದು ಜಗಳಾಡಿದಾಗ ಬಾಯಿಗೆ ಬಂದು ಮಾತಾಡ್ತೀರಾ? ಹೆಂಡತಿ ಬಂದು ಮಾತಾಡಿದಾಗ ಬಾಯಿಗೆ ಬಂದು ಜಗಳಾಡ್ತೀರಾ? ನಿಮಗೆ ಏನೋ ಒಂದು ಕೆಲಸ ಆಗಬೇಕು, ಆಫೀಸರ್ ಬಾಯಿಗೆ ಬಂದ ಬೈದ್ಬಿಟ್ರೆ ನೀವು ಹೋಗಯ್ಯ ಅಂತ ಹೇಳ್ತೀರಾ? ದಮ್ಮ ಹೆಸರು ಮಾಡ್ಕೊಳ್ಳಿ. ಯಾಕೆ? ಅಲ್ಲಿ ಯಾಕೆ ಕೋಪ ಕಡಿಮೆ ಆಯ್ತು? ನಿಮಗಿಂತ ತಾಕತ್ತಿರೋ ಹೇಳ್ತಾನೆ, ನಿಮಗಿಂತ ತಾಕತ್ತಿರೋ ನಬ್ಬ ಬರ್ತಾನೆ. ಬಾರ ಮಾದೇವ, ನಿನ್ನ ಕಾಲು ಮುರಿದಾಕ್ತೀನಿ ಬಾರ ಅಂತ ನಿಮ್ಮ ಊರಲ್ಲೊಬ್ಬ ಹೇಳ್ತಾನೆ. ಅವಾಗ ಯಾಕೆ ಸೈಲೆಂಟಾಗಿ ಮನೆ ಹೊರಡಕ್ಕೆ ಕೂತ್ಕೊಳ್ತೀಯ? ನಿಮ್ಮ ಅವ್ವನಿಗಾದ್ರೆ ಹಾರ ಬೀಳ್ತೀಯಾ, ಅಪ್ಪನಿಗಾದ್ರೆ ಹಾರ ಬೀಳ್ತೀಯಾ? ಲೋ ಪ್ರದೀಪ ಬಾರೋ ಇಲ್ಲಿಂದ ಕರಿತಾನೆ. ನಿಮ್ಮ ಊರಲ್ಲೇ ಕಣಪ್ಪ, ನಿಮ್ಮ ಊರಲ್ಲಿ ಯಾವ ಕರಿತಾನೆ ರೋಡಲ್ಲಿ. ನಿಂತೀನಿ ಹೇಳ್ತಾಳೆ, ಮಾತಾಡಬೇಡ್ರಿ. ಆವಾಗ ಒಳ್ಳೆ ಬುದ್ಧಿ ಬಂತು, ಮಾತಾಡಬೇಡಿ ಅಂತೇಳಿ. ಬಾಕಿ ಟೈಮಲ್ಲಿ ಯಾಕೆ ಮಾತಾಡೋದು ಹೇಳ್ತೀಯಾ? ಅಲ್ಲಲ್ಲಿ ಸೈಲೆಂಟ್ ಆಗ್ಬಿಟ್ರಿ. ನಿಜಾನ ಸುಳ್ಳ? ಪಕ್ಕದ ಮನೆಯವರು ಜಗಳಕ್ಕೆ ಬಂದಾಗ ಅವ್ರು ರೌಡಿಗಳಾದ್ರೆ ಮಾತು ಕಡಿಮೆ, ಮಾತು ನಿಧಾನ ಆಗೈತಿಲ್ಲ ನೋಡಿ ವಾಕ್ಯದಲ್ಲಿ. ಅದೇ ನಿಮ್ಮ ಮನೆಯವರಾದ್ರೆ ನಿಮಗಿಂತ ಕಡಿಮೆ ಇರೋ ನಿಜವಾದ ತಾಕತ್ ಹೆಂಗಿರ್ಬೇಕು ಗೊತ್ತಾ? ನಿನಗಿಂತಲೂ ಶಕ್ತಿ ಇರೋ ಜೊತೆ ಹೋರಾಡಿ, ನಿಮಗಿಂತಲೂ ಕಡಿಮೆ ಇರೋ ಜೊತೆ ಹೋರಾಟ ಮಾಡೋದು ಅದು ಮನುಷ್ಯತ್ವ ಅಲ್ಲ. ಅದು ಅಲ್ಲಲ್ಲಿಯಾ ನಾನೇ ಹೇಳ್ತಾ ಇದ್ದೀನಲ್ಲ ಮುಗುರಮ್ಮ, ನಾನೇ ತಪ್ಪು ಮಾಡ್ತಿದ್ದೆ. ಸಭಾಪಾಲಕನಾಗಿನೂ ಕೂಡ ನಾನು ಬೈದ್ಬಿಡ್ತಿದ್ದೆ, ನಾನೇ ಬೈದ್ಬಿಡ್ತಿದ್ದೆ. ಆದರೆ ದೇವರು ನನಗೆ ಇತ್ತೀಚಿನ ದಿವಸದಲ್ಲಿ ತಿಳಿಸ್ತಾ ಇದ್ದಾರೆ, ನೀನು ಸುಮ್ಮನಿದ್ದು ಬಿಡು, ನೀನು ಸುಮ್ಮನಿರು, ನಾನು ಏನು ಮಾತಾಡ್ತಾನೋ ಅದನ್ನು ಮಾತಾಡು. ವಿಮೋಚನಾ ಕಂಡ 14 ಬರ್ತಿದೆ, ನೀವಂತೂ ಸುಮ್ಮನಿರ್ರಿ, ನಿಮಗೋಸ್ಕರ ನಾನು ಯುದ್ಧ ಮಾಡ್ತೀನಿ ಅಂತೇಳಿ. ನನ್ನ ಪರವಾಗಿ ಯೇಸು ಸ್ವಾಮಿ ನನ್ನ ವಿರುದ್ಧ ಬರ್ತಕ್ಕಂಥ ದುಷ್ಟಶಕ್ತಿಗಳ ಮೇಲೆ ಯೇಸು ಸ್ವಾಮಿ ಯುದ್ಧ ಮಾಡ್ತಾರೆ ಕಣ್ರಿ. ನೀವು ಯುದ್ಧ ಮಾಡಕ್ಕೆ ಹೋಗ್ಬೇಡಿ. ಹಾಗಾದ್ರೆ ನೀವು ಮಾತಾಡೋದ್ರಲ್ಲಿ ಏನಾಗಿರ್ಬೇಕು? ಜೋರಾಗಿ ಹೇಳ್ಬೇಕು. ಸೋಬೇಕಾ? ಜೋರಾಗಿ ಹೇಳಿ. ಮಾತಾಡೋದ್ರಲ್ಲಿ, ಕೋಪಿಸೋದ್ರಲ್ಲಿ. ಈಗ ಇದೆರಡರಲ್ಲಿ ನಿಧಾನ ಆಗಿರೋರು ಯಾರು? ಕೈ ಎತ್ತಿ ನೋಡೋಣ. ಯಾರಿಲ್ಲ. ಕಡಿಮೆ ಮಾಡಿಬಿಟ್ಟಿದ್ದೀನಿ, ಆದರೂ ಬಿಟ್ಟಿಲ್ಲ. ಕಡಿಮೆ ಮಾಡಿದ್ದಾರೆ, ಬಿಟ್ಟಿಲ್ಲ. ಯಾರಪ್ಪ ಕೋಪಿಸ್ಕೊಳ್ಳೋದು ಕಡಿಮೆ ಮಾಡಿದ್ದೀರಾ? ಯಾರಪ್ಪ ಮಾತಾಡೋದ್ರಲ್ಲಿ ಕಡಿಮೆ ಮಾಡಿದ್ದೀರಾ? ಅಲ್ಲಯ್ಯ, ಅರ್ಥ ಮಾಡ್ಕೊಳ್ಳಿ. ಅಭಿ ಹೇಳಪ್ಪ, ಕೋಪ ಮಾಡೋದು ಕಡಿಮೆ ಮಾಡಿದ್ಯಾ? ನೋಡ್ತೀನಿ ನಾನು ನೀನು ಹೆಂಡತಿ ಬಂದಾಗ ಹೇಳಿ, ನಾನು ನೋಡ್ತೀನಿ. ಅಂಕಲ್ ಕೋಪ ಕಡಿಮೆ ಮಾಡಿದ್ದೀರಾ? ಮಾದೇವ, ಮಾದೇವನಿಗೆ ನೋಡಿ, ನಿನ್ನ ಹೆಂಡತಿನೇ ಕಂಪ್ಲೇಂಟ್ ಮಾಡ್ತಾಳೆ, ಮಾದೇವನ ಕೋಪ ಜಾಸ್ತಿ. ಪ್ರಮೋದ್ ಕೋಪ ಕಡಿಮೆ ಮಾಡಿದ್ಯಾ? ಮುಗುರಮ್ಮ, ಶೋಭಾ ಎಲ್ಲ ಕೋಪ ಕಡಿಮೆ ಮಾಡಿದ್ರೆ ಯಾರು? ಹಾಲೆಲೂಯಾ. ಇವತ್ತಿನಿಂದ ತೀರ್ಮಾನ ಮಾಡಿ, ಸ್ವಾಮಿ
ನಾನು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು ಸ್ವಾಮಿ. ನಾನು ಕೋಪಿಸ್ಕೋಬೇಕಿದ್ರು ಕೂಡ ಪರಿಶುದ್ಧವಾದ ಕೋಪ ಬೇಕು. ಯೇಸು ಸ್ವಾಮಿನೂ ಕೂಡ ಕೋಪ ಮಾಡ್ಕೊಂಡಿದ್ದಾರೆ, ಆದರೆ ಅದು ಪರಿಶುದ್ಧವಾದ ಕೋಪ. ಅದೇ ಥರದಲ್ಲಿ ನೀವು ಹೇಳಿ ಪರಿಶುದ್ಧವಾದ ಕೋಪ ಬೇಕಂದ್ರೆ ನೀವು ನಿಜವಾಗಿ ಕೋಪ ಮಾಡ್ಕೊಳ್ತೀರಾ? ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಹೋರಾಟ ಮಾಡ್ತೀರಾ? ಹಾಗೆ ಪಕ್ಕದ ಮನೆ ಜೊತೆ ಹೋರಾಟ ಮಾಡಿ ನೋಡೋಣ. ನಿಮ್ಮ ಮುಖ ಮುಸುಳಿನ ಇಸ್ತ್ರಿ ಪೆಟ್ಟಿಗೆ ಮಾಡಿ ಕಳಿಸಿದ್ರೆ ಕೇಳಿ. ಆವಾಗ ಏನು ಮಾಡ್ತಾರೆ ಗೊತ್ತಾ? ಸೋತ್ರ ಅಂಕಲ್ ಪ್ರಾರ್ಥನೆ ಮಾಡಿ ಅಂಕಲ್ ಅವಳಿಗೆ ಏನಾದ್ರು ಕಾಣಬೇಕು ಅಂತ ಹೇಳಿ. ಕಾಣುವಂಥ ದೇವರಲ್ಲ, ನಮ್ಮ ದೇವರು ಕರುಣೆ ತೋರಿಸುವಂಥ ದೇವರು. ಹಲ್ಲೆಲೂಯಾ. ನಮ್ಮ ದೇವರು ಕರುಣೆ ತೋರಿಸುವಂಥ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಮನಸ್ಸಿಗೆ ಮಾತ್ರ ಸಿಟ್ಟು ಬರಂಗಿಲ್ಲ. ಇವತ್ತು ಏನ್ ಮಾಡ್ತಾರೆ ಗೊತ್ತಾ? ದೇವರು ಕೂಡ ಸಿಟ್ಟು ಬರೋಂಥ ಮಾತುಗಳನ್ನ ಆಡೋರು ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸರಿಯಾದಂಥ ವಾಕ್ಯ ನೋಡಿ, ಮತ್ತಾಯ 12ನೇ ಅಧ್ಯಾಯ, ಮತ್ತಾಯ 12:34 ತಗೊಳ್ಳಿ. 34 ಓದಿ. ಶೋಭಾ ಓದಿ. ಹಾಂ, ಓದಿ ಜೋರಾಗಿ. ಜೋರಾಗಿ ಹೇಳ್ಬೇಕು. ಮನೆ ಗಂಡರ ಜೊತೆ ನಂಗೆ ಜಗಳ ಆಡ್ತಿರಂಗೆ. ಸರ್ಪ ಜಾತಿಯವರೇ ನೀವು ಜೋರಾಗಿ ಹೇಳ್ಬೇಕಮ್ಮ. ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತನಾಡುವುದಕ್ಕೆ ನಿನ್ನಿಂದ ಹೇಗಾಗುತ್ತು. ದೇಹದಲ್ಲಿ ತುಂಬಿರುವುದರೇ ಬಾಯಲ್ಲಿ ಹೊರಡುದು. ಅದು ಯಾಕೋ ಕಳೆದ ನೈಟ್ ಪ್ರೇಯರ್ ಮಾಡಿದ್ಮೇಲೆ ಇವತ್ತೆಲ್ಲ ಈ ಸುಸ್ತು ಇನ್ನೂ ಬಿಟ್ಟೋಗಿಲ್ಲ ಕಾಣ್ತದೆ. ಕೇಳಿ, ಇಲ್ಲಿ ಸ್ವಾಮಿ ಹೇಳ್ತಾರೆ, ಎಲೈ ಸರ್ಪ ಜಾತಿಯವರೇ ನೀವು ಕೆಟ್ಟವರಾಗಿರಲಾಗಿ ನಿಮ್ಮ ಒಳ್ಳೆಯ ಮಾತುಗಳು ನಿಮ್ಮಿಂದ ಹೇಗಾದೀತು. ಸ್ವಾಮಿಗೆ ಕೋಪ ಬರ್ತಾ ಇದೆ. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ? ಎಲೈ ಸರ್ಪ ಜಾತಿಯವರೇ. ಹಲ್ಲೆಲೂಯಾ. ದೇವರಿಗೆ ಕೋಪ ಬರಿಸುವಂಥ ಮಾತುಗಳನ್ನ ಆಡಬೇಡಿ. ದೇವರ ಸೇವಕರಿಗೆ ಕೋಪ ಬರಿಸುವಂಥ ಮಾತಾಡಬೇಡಿ. ದೇವರ ವಿಶ್ವಾಸಿಗಳಿಗೆ ಕೋಪ ಬರಿಸುವಂಥ ಮಾತುಗಳನ್ನ ಆಡಬೇಡಿ. ಯಾಕೆಂದರೆ ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನ ಆಡೋದಕ್ಕೆ ನಿಮ್ಮಿಂದ ಹೇಗಾದೀತು ಅಂತ ಸ್ವಾಮಿ ಹೇಳ್ತಿದ್ದಾರೆ. ಹಾಗಾದರೆ ನಾವು ಕೆಟ್ಟವರು ಅಂತ ದಯವಿಟ್ಟು ಒಪ್ಕೊಳ್ಳಿ. ಇನ್ನು ಒಳ್ಳೆಯವರಾಗಬೇಕು ಅಂದ್ರೆ ದಯವಿಟ್ಟು ಒಪ್ಕೊಳ್ಳಿ. ಹಲ್ಲೆಲೂಯಾ. ಒಪ್ಕೊಳ್ತೀರಾ? ಹಾಗಾದ್ರೆ ನಿಮ್ಮ ನಾಲಿಗೆಯನ್ನು ದೇವರ ಹಸ್ತಕ್ಕೊಪ್ಸಿ, ನಿಮ್ಮ ಕೋಪನ ದೇವರ ಹಸ್ತಕ್ಕೊಪ್ಸಿ. ಮಾಧವನಿಗೆ ತುಂಬಾ ಕೋಪ ಅಂತ ಹೇಳಿದಲ್ಲ, ಮಾಧವ ನಿನ್ನ ಹೆಂಡತಿ ಕೋಪ ಇದೆಯಪ್ಪ? ಇಲ್ಲವಾ? ನೋಡಿ ಎಷ್ಟು ಒಳ್ಳೆಯದು ಅಂತೇಳಿ. ಹಾಗಾದ್ರೆ ಹೆಂಡತಿಗೆ ಕೋಪ ಇಲ್ಲ ಅಂತ ಆಯ್ತು, ಗಂಡನಿಗೆ ಕೋಪ ಇದೆ ಅಂತಾಯ್ತು. ನೋಡಪ್ಪ, ನಾನು ಹೇಳ್ತಾ ಇದ್ದೀನಿ, ಕೋಪ ಅಂತ ಹೇಳೋದು ಸರ್ವಸಾಮಾನ್ಯಕ್ಕೆ ಎಲ್ರಿಗೂ ಬರ್ತದೆ, ನನಗೂ ಕೂಡ ಬರ್ತದೆ. ಆದರೆ ಕೋಪ ಮಾಡ್ದನ ಇನ್ನು ಮುಂದಕ್ಕೆ ಯಾವುದಕ್ಕೆ ಯೋಚನೆ ಮಾಡಿ ಕೋಪ ಮಾಡಿ. ಮಾತಾಡುವಾಗ ನಿಮ್ಮ ಮಾತ್ರ ನಿಧಾನವಾಗಿ ಮಾತಾಡಿ. ಸ್ವಾಮಿ, ನಾನು ಆಗಲೇ ಹೇಳಿದ್ದೀನಿ, ನಮ್ಮ ದೇವರು ಮಾತಾಡೋದು ದೇವರು. ಅದು ಅಲ್ಲದೇ ಮನುಷ್ಯನನ್ನು ಕೂಡ ದೇವರು ಎಲ್ಲವನ್ನ ಉಂಟು ಮಾಡಿದ್ರು, ಆದರೆ ಮನುಷ್ಯನನ್ನು ಮಾತ್ರ ರೂಪಿಸಿ ಅವ್ರ ಥರನೇ ಮಾಡಿ ನಮಗೆ ಅವ್ರ ಥರನೇ ಮಾತಾಡಲಿಕ್ಕೆ ಶಕ್ತಿನ ಕೊಟ್ಟರು. ಈಗ ಅವ್ರ ಥರನೇ ನಾವು ಮಾತಾಡಬೇಕಾದ್ರೆ ದೇವ್ರ ಥರ ನಮ್ಮ ಮಾತುಗಳು ಹೊರಗಡೆ ಇರಬೇಕು. ಆಫೀಸಲ್ಲಿ ಹೋದಾಗ ಯಾವ ಥರ ಇರಬೇಕು, ಯಾವ ಕೆಲಸದ ಜಾಗಕ್ಕೆ ಹೋದಾಗ ಯಾವ ಥರ ಇರಬೇಕು, ಫ್ಯಾಕ್ಟ್ರಿಗಳಲ್ಲಿ ಯಾವ ಥರ ಇರಬೇಕು, ಮದುವೆ ಮಂಟಪಕ್ಕೆ ಹೋದಾಗ ಯಾವ ಥರ ಇರಬೇಕು, ರೇಷನ್ಗೆ ಹೋದಾಗ ಯಾವ ಥರ ಇರಬೇಕು, ಅದೇ ಥರದಲ್ಲಿ ಯಾವ್ಯಾವ ಜಾಗ, ಟೀ ಅಂಗಡಿಗೆ ಹೋದಾಗ ಯಾವ ಥರ ಇರಬೇಕು. ಹಾಗಾದರೆ ನಾವು ಯಾವ ಜಾಗದಲ್ಲಿ ಯಾವ ರೀತಿಯಲ್ಲಿ ಮಾತಾಡಬೇಕು ಅದೇ ರೀತಿಯಲ್ಲಿ ಮಾತಾಡಲಿಕ್ಕೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫೋನನ್ನು ಯಾವ ಜಾಗದಲ್ಲಿ ತೆಗಿಬೇಕು, ಫೋನ್ ಎಲ್ಲಿ ಮಾಡೋದು. ನೀವು ಆಫೀಸ್ಗೆ ಹೋದ್ರೆ ಫೋನ್ ಮಾಡ್ತೀರಾ? ಬಂದರೂ ಆಫ್ ಮಾಡ್ತದೆ. ಯಾಕಂದ್ರೆ ಆಫೀಸಲ್ಲಿ ಬಂದ್ಬಿಡ್ತದೆ ಹೇಳಿ, ನಿಜ ಅಲ್ವಾ? ಆಗ ಚರ್ಚಿಗೆ ಬಂದಾಗ ಯಾಕೆ ಫೋನ್ ಸೌಂಡ್ ಆಗ್ತದೆ? ಯಾರ್ಯಾರು ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಲ್ಲೇ ಮಾತಾಡಿ ದಯವಿಟ್ಟು. ಹಾಗಾದ್ರೆ ಸ್ವಾಮಿ ಹೇಳ್ತಿದ್ದಾರೆ, ಎಲೈ ಸರ್ಪ ಜಾತಿಯವರೇ ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನ ನಿಮ್ಮಿಂದ ಹೇಗಾದೀತು. ಹಾಗಾದ್ರೆ ನೀವು ಒಳ್ಳೆ ಮಾತಾಡಬೇಕಾದ್ರೆ ಸ್ವಾಮಿನ ಕೇಳಿ. ಸ್ವಾಮಿ, ನನ್ನ ನಾಲಿಗೆಯಲ್ಲಿ ಕೆಟ್ಟ ಮಾತುಗಳು ಬರ್ತಾ ಇದೆ, ಕೆಟ್ಟ ಪದಗಳು ಬರ್ತಾ ಇದೆ, ಹುಚ್ಚು ಕೋಪ ಬರ್ತಾ ಇದೆ, ಹೊಲಸು ಪದಗಳು ಬರ್ತಾ ಇದೆ. ನನ್ನ ನಾಲಿಗೆಯನ್ನು ಅಭಿಷೇಕಿಸು, ನನ್ನ ಶರೀರವನ್ನು ನಿನ್ನ ನಿಯಂತ್ರಣ ತೆಗೋ ಅಂತ ನೀವು ಪ್ರಾರ್ಥನೆ ಮಾಡಿ. ಇವತ್ತೇ ನಿಮ್ಮಲ್ಲಿ ಅದ್ಭುತ ಆಗ್ತದೆ. ಆದ್ರೆ ನೀವು ಬಾಯಿ ಬಿಟ್ಟು ಕೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಬಾಯಲ್ಲಿ ಕೇಳಿದ್ರೆ ಮಾತ್ರ ಅದ್ಭುತ. ನೀವು ಕೇಳದಿದ್ರೆ ನಿಮ್ಮ ಮಾತು ಅದೇ ತರ ಇರ್ತದೆ, ನಿಮ್ಮ ನಡತೆ ಅದೇ ತರ ಇರ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಏನ್ ಮಾಡೋಣ? ಮಾತಾಡುವಾಗ ಬಹಳ ಕೇರ್ಫುಲ್ ಆಗಿರ್ಬೇಕು. ಹಾಗೇನೆ ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳಿ. 36ನೇ ವಾಕ್ಯ ತಗೊಳ್ಳಿ. 36ನೇ ವಾಕ್ಯ, 36. ಇದಲ್ಲದೆ ನಾನು ನಿಮಗೆ ಹೇಳುತ್ತೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕು. ಹಲ್ಲೆಲೂಯಾ. ಮನುಷ್ಯನು ಸುಮ್ಮನೆ ಮಾತಾಡುತ್ತಾ ಒಂದೊಂದು ದಿವಸ ಬಗ್ಗೆ ದಯವಿಟ್ಟು ಒಂದು ನಿಮಿಷ ಈ ಕಡೆ ಕೇಳಿಯಲ್ಲ. ಒಂದ್ಸಲ ಇದೇ ವಾಕ್ಯ ನಾನು ಓದ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ.
ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀನು ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಹಾಗಾದರೆ ಮತ್ತಾಯ 12ನೇ ಅಧ್ಯಾಯ 36, 37ರಲ್ಲಿ ಏನು ಹೇಳ್ತಾ ಇದ್ದಾರೆ? ನಿನ್ನ ಮಾತಿನಿಂದ ನೀನು ನ್ಯಾಯ ತೀರ್ಪುಗೊಳಗಾಗ್ತೀಯ. ಸ್ವಾಮಿ ಹೇಳ್ತಿದ್ದಾರೆ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಏನು ಮಾಡೋಕ್ಕಾದ್ರೆ ನಮ್ದು ಈಗ ಹಳ್ಳಿ ಸಭೆ ಓದೋರು ಭಾಳ ಕಡಿಮೆ, 3-4 ಜನ ಇದ್ದೀರಾ. ಆದರೆ ಬಾಕಿ ಇರೋರಿಗೆಲ್ಲ ಓದ್ಲಿಕ್ಕೆ ಬರೋದು ನಾವೇನು ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ನಾನೇ ಇವತ್ತು ಓದ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಇದಲ್ಲದೆ ನಾನು ನಿಮಗೆ ಹೇಳುವುದಂದ್ರೆ, ಮನುಷ್ಯರು ಸುಮ್ಮನೆ ಆಡೋ ಮಾತು. ಪಕ್ಕದ ಮನೇಲಿ ಹೋಗ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ಕೂರ್ತೀರಾ ಇಲ್ವೋ? ಮಾತಾಡಬೇಕು, ಕೂತಿರ್ತಾನೆ. ಪಕ್ಕದ ಮನೆ ಮಾತಾಡುವಾಗ ಎಲ್ಲ ಒಳ್ಳೆ ವಿಷಯ ಮಾತಾಡ್ತೀರಾ? ಏನು ಅವರೊಬ್ಬರು ಹೇಳ್ತಾರೆ, ಪಕ್ಕದ ಮನೇಲಿ ಇಂಥವ್ರ ಮಗಳು ಓಡೋಗ್ಬಿಟ್ಲಂದ್ರೆ ನೀವು ಅದಕ್ಕೆ ಹ್ಞೂ ಹೇಳ್ತೀರಾ ಇಲ್ವೋ? ಹೇಳ್ತೀರಾ? ಹೇಳಿದಾಗಲೇ ಪಾಪಕ್ಕೊಳಗಾದ್ರಿ ನೀವು. ಹಾಗಾದರೆ ಒಂದು ವಿಷಯ ತಿಳ್ಕೊಳ್ಳಿ, ಪಕ್ಕದ ಮನೆ ಜೊತೆ ಮಾತಾಡುವಾಗ ಲೋಕದ ವಿಷಯಗಳನ್ನ ಮಾತಾಡಬೇಡಿ, ಸಾಧ್ಯವಾದರೆ ದೇವರ ವಿಷಯಗಳನ್ನ ಮಾತಾಡಲಿಕ್ಕೆ ಪ್ರಯತ್ನ ಪಡಿ. ಒಳ್ಳೆ ಸತ್ಯದ ವಿಷಯಗಳನ್ನ ಮಾತಾಡೋ ಪ್ರಯತ್ನ ಪಡಿ. ಇವತ್ತು ಏನಾಗ್ತದೆ ಗೊತ್ತಾ? ಪಕ್ಕದ ಮನೆಗೆ ಹೋದ್ರೆ ನಮ್ಮ ಅತ್ತೆ ಹಿಂಗೆ, ನಮ್ಮ ಸೊಸೆ ಹಿಂಗೆ, ನನ್ನ ಮಾವ ಹಿಂಗೆ, ನಿನ್ನ ಭಾವ ಹಿಂಗೆ. ಏನು ಪಕ್ಕದ ಮನೆಯವ್ರು ಬಂದು ಸರಿ ಮಾಡ್ತಾರಾ? ಯಾವನು ಮಾಡೋದಿಲ್ಲ. ಪಕ್ಕದ ಮನೆಗೆ ಹೇಳ್ಕೊಂಡು ಹೋಗ್ತಾ ಇರಲಿ, ಕೇಳಿಸ್ಕೊಂಡು ಹೋಗ್ಲಿ. ನಿನ್ನ ಹೆಂಡತಿ ಹಿಂಗೆ ಬಂದು ಹೇಳಿದ್ರಪ್ಪ, ಹೇಳಿದ್ಲ ಹೇಳ್ಕೊಂಡಿದ್ರೆ ಬಿಟ್ಬಿಡಿ. ನನ್ನ ಹೆಂಡತಿ ಹಂಗಂತಲ್ಲ ಅಂತ ಪುನಃ ಮಾಡ್ಬಿಡಿ. ಅವರು ಜಗಳ ಅಂಟಿಸೋಕಿರೋದಲ್ಲಿ ಪಕ್ಕದ ಮನೆ ಏನಕ್ಕಿರೋದು? ನನ್ನ ಮಗ ಹಂಗ ಅಂದ್ಬಿಟ್ಟ ಆಡ್ತೀನಿ ಅವನಿಗೆ. ನಿನ್ನಂತ ತಲೆ ಕೆಟ್ಟವ್ರು ಯಾರು ಇಲ್ಲ. ಯಾಕೆಂದೇಳು, ಪಕ್ಕದ ಮನೆಯವರು ನಿಮ್ಮ ಮಗನ ಕೈಯಿಂದ ಕೇಳ್ಕೊಂಡಿರ್ತಾರೆ, ನಿಮ್ಮ ಕೈಯಿಂದ ಕೇಳ್ಕೊಂಡಿರ್ತಾರೆ, ಸೊಸೆ ಕೈಯಿಂದ ಅತ್ತೆ ಕೈಯಿಂದ ಕೇಳ್ಕೊಂಡಿರ್ತಾರೆ. ಅಲ್ಲಿಂದಲ್ಲಿ ಜಗಳ ಹತ್ತಿಸ್ತಾರೆ. ದಯವಿಟ್ಟು ನಾನು ಹೇಳ್ತೀನಿ, ಪಕ್ಕದ ಮನೆಗೆ ಹೋದಾಗ ಅವ್ರು ಏನಾದರೂ ನಿಮ್ಮ ಕುಟುಂಬದ ಬಗ್ಗೆ ದೂಷಣೆ ಮಾತಾಡಿದಾಗ ನೀವು ಹೇಳಿ, ನನ್ನ ಸೊಸೆತೆ ಅಂದ್ಕೊಳ್ಳಿ ಬಿಡುತ್ತೆ ಬಿಡಿ. 1 ಸಲ 2 ಸಲ ನೀವು ಹಂಗೆ ಹೇಳಿ, 3 ಸಲ ಅವ್ರು ದೂಷಣೆ ಮಾಡೋದೇ ಇಲ್ಲ. ಇವತ್ತು ಏನಾಗ್ತದೆ ಗೊತ್ತಾ? ದೇವ್ರ ವಾಕ್ಯದಲ್ಲಿ ಬರ್ತದೆ, ಇದಲ್ಲದೆ ನಾನು ನಿಮಗೆ ಹೇಳಿದೆ, ಮನುಷ್ಯರು ಸುಮ್ಮನೆ ಆಡೋ ಪ್ರತಿಯೊಂದು ಮಾತಿನ ನ್ಯಾಯ ವಿಚಾರಣೆಯಿಂದ ಉತ್ತರ ಕೊಡಲೇಬೇಕು. ನ್ಯಾಯ ವಿಚಾರಣೆ ಇದೆ ಪ್ರಿಯರೇ. ನಿಮ್ಮ ಒಂದೊಂದು ಮಾತು ಕರ್ತನ ಬೊಕ್ಕಸದಲ್ಲಿದೆ. ನಿಮ್ಮನ್ನ ಪ್ರಶ್ನೆ ಮಾಡೋದ ಕಾಲ ಇದೆ. ನೀನು ಏನು ಮಾತಾಡಿದ್ಯೋ ಅದು ಒಂದೊಂದಕ್ಕೂ ನೀನು ಉತ್ತರ ಕೊಡಲೇಬೇಕು. ಹಾಗಾದ್ರೆ ನಿನ್ನ ಮಾತು ಬಹಳ ಕೇರ್ಫುಲ್ ಆಗಿರಲಿ. ನಿನ್ನ ಮಾತು ಹೆಂಗಿರ್ಬೇಕು? ಬಹಳ ಕೇರ್ಫುಲ್ ಆಗಿರ್ಬೇಕು. ಅಲ್ಲಲಿಯ ಇಷ್ಟೇ ಸೌಂಡ್ ಬರ್ತಾರದ. ನಿಮ್ಮ ಮಾತು ಹೆಂಗಿರ್ಬೇಕು? ಬಹಳ ಕೇರ್ಫುಲ್ ಆಗಿರ್ಬೇಕು. ಅಲ್ಲಲಿಯ ಎಲ್ಲಾದ್ರೂ ನೀವು ಎಡುವುದ್ರಿ, ಬೇರೆಯವ್ರ ಬಗ್ಗೆ ಮಾತು ಬೇಡ, ಬೇರೆ ಪಾಸ್ಟ್ಗಳ ಬಗ್ಗೆ ಮಾತು ಬೇಡ, ಬೇರೆ ಸೇವಕರ ಬಗ್ಗೆ ಮಾತು ಬೇಡ, ಪಕ್ಕದಲ್ಲಿ ಕೂತಿರೋ ಬಗ್ಗೆ ಮಾತು ಬೇಡ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ನೀವು ಅವ್ರ ಜೊತೆ ಪಕ್ಕದ ಮನೆಗೆ ಹರಟೆ ಹೊಡೋದಕ್ಕಿಂತ ಅದೇ ಟೈಮಲ್ಲಿ ದೇವ್ರ ಜೊತೆ ಮಾತಾಡ್ರಿ. ಯಾಕಂದ್ರೆ ಅದಕ್ಕೆ ನಾನು ಆಗಲೇ ಫಸ್ಟ್ ವಾಕ್ಯನೇ ಕೊಟ್ಟಿದ್ದೆ. ಇಬ್ರಿಯ 1:1 ಏನು ಬರ್ತಿದೆ? ಅಜ್ಜಂದ್ರ ಕಾಲ ಜೊತೆ ಮಾತಾಡೋ ದೇವರು ಪ್ರವಾದಿಗಳ ಜೊತೆ ಮಾತಾಡಿದವರು ಇವತ್ತು ನನ್ನ ಸಂಗಡ ನಿನ್ನ ಸಂಗಡ ಮಾತಾಡ್ತಿದ್ದಾರೆ ಕಣ್ರಿ. ಮಾತಾಡುವಂತ ದೇವರ ಬಾಯಿನ ಮುಚ್ಚಿಸಬೇಡಿ. ಮಾತಾಡಿ 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 ನನ್ನ ಜೊತೆ ಮಾತಾಡಿ, ಏಸಪ್ಪ ನನ್ನ ಜೊತೆ ಮಾತಾಡಿ ಇದೊಂದು ಹಾಡಿದೆ. ಬರೋವರ ಹಾಡನ್ನ ಹುಡುಕಾಡ್ಕೊಂಡು ಬಂದ ಇಲ್ಲಿ ಆಡಿಸ್ತೀನಿ. ಅಲ್ಲಲ್ಲಿಯ ಏಸಪ್ಪ ನಿಮ್ಮ ಜೊತೆ ಮಾತಾಡೋಕೆ ರೆಡಿ ಇದ್ದಾರೆ. ನೀವು ರೆಡಿ ಇದ್ದೀರಾ? ಕೇಳಿಸ್ತಾ ಇಲ್ಲ, ಬರೀ 4 ಜನ ಹೇಳ್ತಿರೋದು. ನೀವು ರೆಡಿನಾ? ನಾ ಕಷ್ಟಪಟ್ಟು ಕೇಳ್ಬೇಕು ನೀವು ರೆಡಿನಾ ಅಂತ. ನೀವು ಇಷ್ಟಪಟ್ಟು ಹೇಳ್ತಾ ಇಲ್ಲ, ನಾ ಕಷ್ಟಪಟ್ಟು ಕೇಳ್ತಿದ್ದೀನಿ. ಹಾಲೆಲೂಯಾ. ನಾನಂತೂ ರೆಡಿ ಆಗಿದ್ದೀನಿ ಕ್ಷಣಕ್ಕೂ ಅಪ್ಪನ ಸ್ವರ ಕೇಳಕ್ಕೆ. ನೀವು ರೆಡಿನಾ? ಗ್ಯಾರಂಟಿನಾ? ಹಾಲೆಲೂಯಾ. ಇಬ್ರು ಗಂಡಸರು ಮಾತ್ರ ಹೇಳ್ತಾರೆ, 4 ಬಾಕಿ ಇರೋರೆಲ್ಲ ಮಾತಾಡ್ತಿಲ್ಲ. ಹಾಲೆಲೂಯಾ. ಹೆಂಗಸರು ಮಾತ್ರ ಎಲ್ಲರೂ ಮಾತಾಡ್ತಾರೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಪಕ್ಕದ ಮನೆ ಜೊತೆ ಮಾತಾಡೋದಕ್ಕಿಂತ ಧಾರಾವಾಹಿಗಳಲ್ಲಿ ಆ ಪುಟ್ಟಮಲ್ಲಿ ಅವ್ರ ಜೊತೆ ಮಾತಾಡೋದಕ್ಕಿಂತ ಸಾಧ್ಯವಾದಷ್ಟು ನೀವು ದೇವರ ಜೊತೆ ಮಾತಾಡಿ. ಧಾರಾವಾಹಿಲಿ ಅಯ್ಯೋ ಹಂಗಾಗೋಯ್ತು ಕಾಣಕ್ಕ, ಕೊಲೆ ಮಾಡ್ಬಿಟ್ರು, ಕೊಲೆ ಮಾಡಿಲ್ಲ ಕಂಡ್ರಪ್ಪ ಅವಳು ಚೆನ್ನಾಗಿದ್ದಾಳೆ, ಅವಳು ಹಂಗೆ ಮಾಡ್ಬಿಟ್ರು, ಎಲ್ಲಿ ಅಲ್ಲಿ ಮಾಡ್ತಾರೆ ಮಚ್ಚೆ ಎತ್ಕೊಂಡ್ಬಂದು ಚುಚ್ಚಾಗಿ ಬರ್ತಾನೆ, ಅಲ್ಲೇ ಮುಂದುವರಿಯೋದು ಅಂತ ಬರೋರಕ್ಕೆ ನಾಳೆ ಸಂಚಿಕೆ. ನಾಳೆ ಸಂಚಿಕೆ ನಾವು ಚುಚ್ಚಿದನ ಇಲ್ಲ ನೋಡೋಕ್ಕೋಸ್ಕರ ಕಾಯ್ತಾ ಇರ್ತೀರಾ. ಸರ್ವಸಕ್ತನನ್ನ ಕಾಯಿರೋ. ಅಲ್ಲಲ್ಲಿಯ ನಿಜನಾ? ಅವ್ನು ಏನ್ ಮಾಡ್ತಾನೆ, ಓಡಿಸ್ಕೊ ಬರ್ತಾನೆ ಲಾಸ್ಟ್ ಚಾಕು ಚುಚ್ಚ ಟೈಮಲ್ಲಿ ಮುಂದುವರಿಯೋದು ಅಂತ ಹಾಕ್ಬಿಡ್ತಾರೆ. ನಾಳೆ ಚಾಕು ಚುಚ್ಚಿದನ ಇಲ್ಲ ಅಂತ ನೋಡಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಅಲ್ಲಿಂದ ಏನ್ ಮಾಡ್ತಾರೆ ಗೊತ್ತಾ?
ಅವತ್ತು ಚಾಕು ಚುಚ್ಚೋದು ಅಂತ ತೋರಿಸೋದಿಲ್ಲ. ಅವತ್ತಿಡೀ ಬೇರೆ 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 ಮಾತ್ರ ಪುನಃ ಚಾಕು ಚುಚ್ಚಿರ್ತಾರೆ. ಇವತ್ತು ಚಾಕಿ ಹಾಕಿಲ್ಲ, ನಾಳೆ ಚಾಕು ಹಾಕೋದು ನೋಡ್ಬೇಕು. ಬರೀ ಚಾಕು ಹಾಕೋದು ನೋಡ್ಬೇಡಿ ಕಣ್ರಿ. ಅದರ ಬದಲಿಗೆ ನೀವು ಧಾರಾವಾಹಿಗೋಸ್ಕರ ಆ ಟೈಮ್ ಕರೆಕ್ಟಾಗಿ ಅದ್ರ ಮುಂದೆ ಕೂತಿರಲ್ಲ, ಹಾಗೆ ಪ್ರಾರ್ಥನೆಗೋಸ್ಕರ ದೇವ್ರ ಜೊತೆ ಕೂತ್ಕೊಳ್ರಿ. ನಿಮ್ಮ ಕೆಲಸಗಳನ್ನ ಮುಗಿಸಿ ಮತ್ತೆ ನೋಡಿದ್ರ ಕಳ್ಳಿ ಸಿಕ್ಕಾಕೊಂಡ್ಲು. ಅಲ್ಲಲ್ಲಿಯ ನಾನು ಹೇಳ್ತೇನೆ ಕೇಳಿ, ಯಾವ್ದೇ ಕಣ್ ಧಾರಾವಾಹಿ ಹಾಕದಮ್ಮ ಜೋರಾಗಿ ಆರಾಧನೆ ಮಾಡಿ ಅಮ್ಮ. ಅಲ್ಲಲ್ಲಿಯ ಅಲ್ಲಲ್ಲಿಯ ಧಾರಾವಾಹಿನ ನೋಡಿದ್ರೆ ಏನು ಗೊತ್ತಾ ಪ್ರಿಯರೇ, ಎಲ್ಲ ಧಾರಾವಾಹಿ ನೋಡಿ ಎರಡೆರಡು ಹೆಂಗಸರು ಎರಡೆರಡು ಮದುವೆ ಮಾಡ್ಕೊಂಡಿರೋದು, ಕೊಲೆಗಳಿರೋದು, ದರೋಡೆಗಳಿರೋದು, ಅನ್ಯಾಯಗಳಿರೋದು, ಮೋಸಗಳಿರೋದು. ಹೆಂಗೆ ರೌಡಿಸಮ್ ಮಾಡ್ಬೇಕಂದ್ರೆ ನಿಮ್ಮ ಮಕ್ಕಳು ಕಲಿಯೋದೇ ಧಾರಾವಾಹಿಯಿಂದ. ಬೇಡ ಪ್ರಿಯರೇ, ಅಂಥದ್ರೆ ಬೇಡ. ಅದ್ರ ಬದಲು ನ್ಯೂಸ್ ಹಾಕಿ ನೋಡಿ. ನ್ಯೂಸ್ ಅಷ್ಟೇ, ಧಾರಾವಾಹಿನ ನೋಡೋಕೋಬೇಡಿ. ಒಂದು ಟೈಮ್ ಇಟ್ಕೊಳ್ಳಿ, ಅದನ್ನ ನೋಡಿ. ಚಂದನದಲ್ಲಿ ಮಾತ್ರ ನ್ಯೂಸ್ ನೋಡಿ, ಬಾಕಿ ಇರೋದ್ರಲ್ಲಿ ಹಂಗಲ್ಲ. ಓದ ತೆಗೆದ್ಬಿಟ್ಟು ಗುಂಡಾರಿಸ್ದ, ಪುನಃ ನ್ಯೂಸ್ ತೋರಿಸಿದ್ರು, ಪುನಃ ಗುಂಡಾರಿಸೋ ತೋರಿಸೋದು, ಪುನಃ ನ್ಯೂಸ್ ತೋರಿಸಿದ್ರು, ಪುನಃ ಗುಂಡಾರಿಸೋದು. ಅದನ್ನೇ ತೋರಿಸಿದ್ರೆ ಅದನ್ನೂ ತಲೆ ಕೆಟ್ಟಾಗಿ ನೋಡೋಕೋಬೇಡಿ. ಒಂದ್ಸಲ ಗೊತ್ತಾದ್ಮೇಲೆ ಪುನಃ ಅದನ್ನ ನೋಡೋಕೋಬೇಡಿ. ನ್ಯೂಸು ಅಷ್ಟೇ, ಯಾವುದು ಗೊತ್ತಾದ್ಮೇಲೆ ಅದು ಪುನಃ ನೋಡ್ಕೋಬೇಡಿ. ನೀವು ಅದೆಲ್ಲ ನೋಡ್ಕೊಂಡು ಅದೆಲ್ಲ ಮಾಡೋದಕ್ಕಿಂತ ದಯವಿಟ್ಟು ನಿಮ್ಮ ದೇವ್ರ ಜೊತೆ ಮಾತಾಡಿ. ಹಲ್ಲೆಲೂಯಾ. ಗ್ಯಾರಂಟಿ ಮಾತಾಡ್ತೀರಾ? ಯಾಕಂದ್ರೆ ನಮ್ಮ ಅಪ್ಪ ಮಾತಾಡೋಕ್ಕೋಸ್ಕರ ನಿಮ್ಮನ್ನ ಕಾಯ್ತಾ ಇದ್ದಾರೆ. ನೀವು ಮಾತಾಡೋಕೆ ರೆಡಿ ಆಗಿರ್ಬೇಕು. ಗ್ಯಾರಂಟಿನಾ? ನಿಜವಾಗಿ ಮಾತಾಡ್ತೀರಾ? ಯಾಕೋ ಏಸಪ್ಪ ಹೇಳ್ತಾರೆ, ನನ್ನ ನೋಡ್ಕೊಂಡು ನಗಾಡ್ತಿದ್ದಾರೆ. ಏಸಪ್ಪ ನಿನ್ನ ಮಕ್ಕಳು ಬರೀ ಭರವಸೆ ಕೊಡ್ತಾರೆ ಸರ್, ಬರೀ ಸುಳ್ಳು ಹೇಳೋದು ಅಂತ ಹೇಳ್ತಾರೆ. ನೋಡಿ, ಒಬ್ಬರೇ ಒಬ್ಬರು ಹೇಳ್ತಾರದು. ಪಕ್ಕದ ಮನೆಯಲ್ಲಿ ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಸ್ವಾಮಿ ಹೇಳ್ತಿದ್ದಾರೆ, ನೀನು ಎಲ್ಲಿ ಯಾವ ಜಾಗದಲ್ಲಿ ಹೆಂಗೆ ಮಾತಾಡಬೇಕೋ ಹಂಗೇನೆ ಮಾತಾಡು. ಪ್ರತಿಯೊಂದು ಜಾಗದಲ್ಲೂ ಕೂಡ ನಿನ್ನ ನಾಲಿಗೆಗೆ ನೀನು ಕಂಟ್ರೋಲ್ ಇಟ್ಕೋಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ನಿನ್ನ ನಾಲಿಗೆಗೆ ಏನು ಇಟ್ಕೋಬೇಕು? ಗ್ಯಾರಂಟಿ ಕಂಟ್ರೋಲ್ ಇಡ್ತೀರಾ? ನೋಡಿ, ಸ್ವಾಮಿ ಹೇಳ್ತಾರೆ, ಭಕ್ತರು ಅಂತ ಹೇಳೋರು ನಾಲಿಗೆನ ಕಂಟ್ರೋಲ್ ಇಟ್ಕೋಬೇಕು. ಆಫೀಸಲ್ಲಿ ಹೋದಾಗ ಹೆಂಗೆ ಮಾತಾಡಬೇಕು, ಆಸ್ಪತ್ರೆಯಲ್ಲಿ ಹೋದಾಗ ಹೆಂಗೆ ಮಾತಾಡಬೇಕು, ಪಕ್ಕದ ಮನೆ ಜೊತೆ ಹೆಂಗೆ ಮಾತಾಡಬೇಕು, ನಿಮ್ಮ ಕುಟುಂಬದೊಳಗೆ ಹೆಂಗೆ ಮಾತಾಡಬೇಕು. ಪ್ರತಿಯೊಂದು ಮಾತಿಗೆ ದೇವ್ರು ಏನು ಮಾಡೋದು ಗೊತ್ತಾ, ಒಂದೊಂದು ಕಡಿವಾಣವನ್ನು ಹಾಕಿದ್ದಾರೆ. ಅಲ್ಲಲ್ಲಿ ಪ್ರದೀಪ ಓದಪ್ಪ, ನೀನೇ ಓದಪ್ಪ ಇವತ್ತು. ಅಲ್ಲಲ್ಲಿ ಓದಪ್ಪ. ಸದ್ಭಕ್ತನಿಂದ ಎಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಸ್ವಾಮಿ ಹೇಳ್ತಾರೆ, ಭಕ್ತ ಮಾತ್ರ ಅಲ್ಲ, ಸದ್ಭಕ್ತ. ಭಕ್ತಿನಿಂದ ದೊಡ್ಡವನು. ಭಕ್ತ ಹೋಗ್ಬಿಟ್ಟು ಭಾನುವಾರ ಮಾತ್ರ ಬರೋರು ಭಕ್ತರು, ಪ್ರತಿ ವಾರ ಬರೋರು ಸದ್ಭಕ್ತರು. ಸ್ವಲ್ಪ ಎಲ್ಲರ ಮುಖ ಎಲ್ಲ ಬಾಡ್ತಾ ಇದೆ. ಪ್ರತಿ ಭಾನುವಾರ ಬರೋರು ಸದ್ಭಕ್ತರು, ಅಪರೂಪಕ್ಕೊಂದ್ಸಲ ಬರೋರು ಬೇರೆ ಭಕ್ತರು ಅಷ್ಟೇ. ಅಭಿಜ್ಞೆಗೆ ಬಂದ್ಬಿಡ್ತು. ನಿಜ ತಾನೆ? ಈಗ ಸದ್ಭಕ್ತನು ಎನಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೇ ಇದ್ದರೆ ಅವನ ಹೃದಯನ ಅವನೇ ಮೋಸ ಮಾಡ್ಕೊಂಡಂಗೆ. ಅವನ ಭಕ್ತಿ ನಿಷ್ಪ್ರಯೋಜನ ಅಂತ ನಮ್ಮ ಸ್ವಾಮಿ ಹೇಳ್ತಾರೆ. ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ ಇದು ಹೆಂಗೆ ಚಪ್ಪಾಳೆ ಹೊಡ್ಕೊಂಡು ಆರಾಧನೆ ಮಾಡಿ, ಅಪ್ಪ ಅಪ್ಪ ಕಣ್ಣೀರು ಹಾಕೊಂಡು ಆರಾಧನೆ ಮಾಡಿ. ಏನೇ ಮಾಡಿದ್ರು ಕೂಡ ನಿನ್ನ ಭಕ್ತಿ ನಿಷ್ಪ್ರಯೋಜನ. ಯಾಕೆಂದರೆ ನಿನ್ನ ನಾಲಿಗೆನ ಎಲ್ಲೆಲ್ಲಿ ಯಾವ ಥರದಲ್ಲಿ ಮಾತಾಡ್ತಿದ್ರೆ ನನ್ನ ಸ್ವಾಮಿ ಲೆಕ್ಕ ಹಾಕ್ತಿದ್ದಾರೆ. ಅದಕ್ಕೆ ನಾನು ಮತ್ತೆ 12:36 ಹೇಳಿದ್ದು, ನೀನು ಮಾತಾಡೋದ ಪ್ರತಿಯೊಂದು ಮಾತಿನ ವಿಷಯದಲ್ಲಿ ದೇವ್ರಿಗೆ ಲೆಕ್ಕ ಕೊಡಲೇಬೇಕು. ಹಾಗಾದರೆ ನೀನು ಲೆಕ್ಕ ಕೊಡಲೇಬೇಕು ಅಂತಾದರೆ ಸ್ವಲ್ಪ ನಿನ್ನ ಬಗ್ಗೆ ನೀನು ಎಚ್ಚರದಲ್ಲಿರು. ನಿನ್ನ ನಾಲಿಗೆಗೆ ಆದಷ್ಟು ಕಡಿವಾಣ ಹಾಕೋ. ಯಾಕೆ ಕಡಿವಾಣ ಹಾಕೋಬೇಕಂತ ಗೊತ್ತಾ? ನಿನ್ನ ನಾಲಿಗೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಇಷ್ಟ ಬಂದಾಗ ಮಾತಾಡ್ಬಿಡ್ತೀವಿ, ಕೊನೆಗೆ ಬಂದು ತಪ್ಪಾಯ್ತು ಅಂತ ಕೇಳ್ತಾರೆ. ದೇವ್ರು ಹೇಳ್ತಾರೆ, ನೀನು ಮಾತಾಡೋಕೆ ಜ್ಞಾನ ಕೊಟ್ಟಿದ್ದೀನಿ. ಅದಕ್ಕೇನೆ ಆಗಲೇ ಯಾಕೋಬದಲ್ಲಿ 1:19 ಓದಿರೋದು, ನೀವು ಬಲ್ಲವರು ಅಂತ ಹೇಳಿ. ಗೊತ್ತಿಲ್ಲದೆ ಇರೋರು ಮಾತಾಡೋದಕ್ಕೂ ಗೊತ್ತಿರೋರು ಮಾತಾಡೋದು ಭಾಳ ವ್ಯತ್ಯಾಸ ಇದೆಯಪ್ಪ. ನಾವೆಲ್ಲ ತಿಳುವಳಿಕೆ ಇರೋರು, ಪಾಪದ ಬಗ್ಗೆ ಪ್ರಜ್ಞೆ ಇರೋರು, ಯೇಸು ಎಂಬ ಗೊತ್ತಿರೋರು ದಯವಿಟ್ಟು ಹೇಳ್ತೀನಿ, ಮಾತಾಡುವಾಗ ಶಾಪದ ಮಾತುಗಳನ್ನು ಆಡಬೇಡಿ. ದಮ್ಮಯ್ಯ ಅಂತ ಹೇಳ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಡಿ. ನಾನು ಒಂದು ಟೈಮಲ್ಲಿ ಹೆಂಗೆ ಸಾಪಾಗ್ತಿದೆ ಗೊತ್ತಾ? ಸಭೆ ಒಳಗಡೆ ವಿಶ್ವಾಸಿಗಳಿಗೆ ಕೂಡ ನಾನು ಶಾಪ ಹಾಕಿದ್ದೀನಿ ಪ್ರಿಯರೇ. ನಾನು ಒಪ್ಕೊಳ್ತಾ ಇದ್ದೀನಿ, ಶಾಪ ಹಾಕಿದ್ದೀನಿ. ನನ್ನ ಮನೆಗೆ ಶಾಪ ಹಾಕಿದ್ದೀನಿ, ನನ್ನ ಕುಟುಂಬಕ್ಕೆ ಹಾಕಿದ್ದೀನಿ, ನನ್ನ ಬಂಧು ಮಿತ್ರರಿಗೆ ಹಾಕಿದ್ದೀನಿ. ಏಸಪ್ಪಂದಿ ನಾನು ನೋಡ್ಕೊಳ್ತಾರೆ ಅಂತ ಹೇಳಿದ್ದೀನಿ.
ಆದರೆ ಏಸಪ್ಪ ನೋಡ್ಕೊಳ್ಳೋದಿಲ್ಲ. ಏಸಪ್ಪ ಶಾಪ ಹಾಕೋಂಥರಾಗಿದ್ರೆ ಸಿಲುಬೆಯಲ್ಲಿ ನನಗೆ ಮೊಳೆ ಹೊಡೆದವ್ರನ್ನ ಕ್ಷಮಿಸೋದು ಹೇಳ್ತಾ ಇರಲಿಲ್ಲ. ಹಲ್ಲೆಲೂಯಾ. ಏಸಪ್ಪ ಶಾಪ ಹಾಕೋಂಥ ವ್ಯಕ್ತಿ ಆಗಿದ್ರೆ ಮೊಳೆಯಲ್ಲಿ ಸಿಲುಬೆ ಹೊಡೆದವ್ರನ್ನ ಕ್ಷಮಿಸು ಅಂತ ಹೇಳಿದ್ರು. ಅವ್ರು ಶಾಪ ಹಾಕೋಂತಾರಲ್ಲ, ಆಶೀರ್ವಾದ ಮಾಡೋದು ದೇವರು, ನಮ್ಮ ದೇವರು. 10,000 ಜನಗಳಿಗೆ ಅವರು ಆಶೀರ್ವಾದ ಮಾಡ್ತಾರೆ, ಅವ್ರದ್ದು ಶಾಪ ಹಾಕೋದಿಲ್ಲ. ಆಗ ದೇವರ ಮಕ್ಕಳಾಗಿರೋ ನಾವು ಕೂಡ ಶಾಪ ಹಾಕಬಾರ್ದು. ಯಾಕೆಂದ್ರೆ ನಾನು ಒಪ್ಕೊಳ್ತಾ ಇದ್ದೀನಿ, ದೇವರ ಮುಂದೆ ಒಪ್ಕೊಳ್ತಾ ಇದ್ದೀನಿ. ನಾನು ಸಭೆಯಲ್ಲಿ ವಿಶ್ವಾಸಿಗಳು ತಪ್ಪು ಮಾಡಿದಾಗ ನಿನ್ನ ಏಸಪ್ಪನೇ ನೋಡ್ಕೊಳ್ಳೋದೇ ಬಿಡ್ತಿದೆ. ಏಸಪ್ಪ ನೋಡ್ಕೊಳ್ಳೋದಿಲ್ಲ, ಅವ್ರನ್ನ ಕ್ಷಮಿಸ್ತಾರೆ, ಪ್ರೀತಿಸ್ತಾರೆ, ಸರಿಯಾದ ದಾರಿಗೆ ತಂದೆ ತರ್ತಾರೆ ಅವ್ರನ್ನ. ನೀವು ಪ್ರಾರ್ಥನೆ ಮಾತ್ರ ಮಾಡಿ. ತಪ್ಪಿಸುವಂಥ ಅಧಿಕಾರ ನನಗಾಗಲಿ ನಿಮಗಾಗಲಿ ಇಲ್ಲ. ಪ್ರೀತಿಸಿ ಪ್ರಾರ್ಥಿಸಿ. ಯಾರೇ ನಿಮ್ಮ ಪಕ್ಕದಲ್ಲಿ ಕೂತಿರೋ ನಿಮಗೆ ಆಗೋದಿಲ್ಲ ಅಂತ ಆದರೂ ಕೂಡ ದಯವಿಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮ ಹೆಚ್ಚಾದ ಪ್ರಾರ್ಥನೆ ಅವ್ರನ್ನೂ ಪರಲೋಕ ತಪ್ಪಿಸ್ತದೆ, ನೀವು ಪರಲೋಕ ಹೋಗ್ತೀರಾ. ಅದಕ್ಕೆ ಸ್ವಾಮಿ ಹೇಳಿದ್ದು, ಸದ್ಭಕ್ತ ನೆನೆಸಿಕೊಳ್ಳೋ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ. ಹಾಗಾದ್ರೆ ನಾಲಿಗೆಗೆ ಏನಾಗಬೇಕು? ಏನಾಗಬೇಕು? ಹಾಕ್ತೀರಾ? ಚರ್ಚಿಂದ ಹೋಗೋರೆಗೆ, ಚರ್ಚಿಂದ ಹೋಗೋರೆಗೆ ಇಲ್ಲ ಇಲ್ಲ ಇಲ್ಲ. ಮನೆಗೆ ಹೋದ ಮೇಲೆ ಹೊರಗಡೆ ಪ್ರಪಂಚದಲ್ಲಿ ನೀವು ದಯವಿಟ್ಟು ಈ ವಾಕ್ಯನ ತಗೊಂಡೋಗಿ ಇಲ್ಲಿಗೆ ಬಿಟ್ಬಿಡಬೇಡಿ. ನೀವು ಅದನ್ನು ಹೊರಗಡೆ ಪ್ರಪಂಚ ಅಪ್ಲೈ ಮಾಡಿದಾಗ ಜನಗಳು ಹೇಳ್ತಾರೆ, ಅಲ್ಲೋ ಪರವಾಗಿಲ್ಲಪ್ಪ, ಚಂದಮಜ್ಜಿ ಎಷ್ಟು ಬದಲಾಗಿದ್ದಾರೆ, ಲಕ್ಷ್ಮಿ ಎಷ್ಟು ಬದಲಾಗಿದ್ದಾರೆ, ಶೋಭಾ ಎಷ್ಟು ಬದಲಾಗಿದ್ದಾರೆ, ಅಜ್ಜಿ ಎಷ್ಟು ಬದಲಾಗಿದ್ದಾರೆ, ಸುಶೀಲಮ್ಮ ಎಷ್ಟು ಬದಲಾಗಿದ್ದಾರೆ, ಮಹಾದೇವ್ ಎಷ್ಟು ಬದಲಾಗಿದ್ದಾರೆ, ಅಭಿ ಎಷ್ಟು ಬದಲಾಗಿದ್ದಾನೆ. ಹಾಲೆಲೂಯಾ. ನೋಡಿ, ನಿಮ್ಮ ಬದಲಾವಣೆಗಳನ್ನ ಕಂಡು ಊರು ಜನಗಳ ಬೆರಗಾಗಬೇಕು. ಹಿಂಗಿದ್ದ ಹುಡುಗ ಹೆಂಗಾದ ಅಂತೇಳಿ. ಹಾಲೆಲೂಯಾ. ನೀವು ಹೆಂಗೆ ಮಾಡ್ತೀರ ಗೊತ್ತಾ? ನೀವು ಬಾಯಿಗೆ ಬಂದ ಮಾತಾಡ್ಬಿಟ್ಟು ಜನಗಳಿಗೆ ಬೆರಗು ಬರೋಕೆ ಮಾಡ್ಬಿಡ್ತೀರಾ. ಅಯ್ಯೋ ಇವಳು ಸಾಹಸ ಪಡ್ದ, ಅವಳು ಹಂಗೆ ನಿಂತ್ಕೊಂಡು ಬೆರಗು ಬಂದ್ಬಿಡೋಕು. ಹಂಗೆ ಬೆರಗು ಬರ್ಸ್ಬೇಡಿ, ಒಳ್ಳೆಯ ಪದಗಳಿಂದ ಬೆರಗು ಬರ್ಸಿ. ನಿಮ್ಮ ನಾಲಿಗೆ ಕಡಿವಾಣ ಹಾಕದಿದ್ರೆ, ನಿಮ್ಮ ಹೃದಯನ ಮೋಸಗೊಳಿಸಿದ್ರೆ, ನೀವು ಎಷ್ಟೇ ಚರ್ಚಿಗೆ ಬನ್ನಿ, ಎಷ್ಟೇ ಪ್ರಾರ್ಥನೆ ಮಾಡಿ, ಎಷ್ಟೇ ಆರಾಧನೆ ಮಾಡಿ, ಎಷ್ಟೇ ಕಾಣಿಕೆಗಳನ್ನ ತಂದು ನನ್ನ ತಲೆ ಸುತ್ತ ನನ್ನ ಊತ ಕಷ್ಟ ಮಟ್ಟಿಗೆ ಬೇಕಿದ್ರೆ ಕಾಣಿಕೆನ ಸುರಿದು ಬಿಡಬೇಕಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ನಾಲಿಗೆಗೆ ಏನಾಗಬೇಕು? ಒಬ್ರು ಮಾತ್ರ ಕಡಿಮೆ ಆಗ್ತಾರೆ, ಬಾಕಿ ಮಾತ್ರ ಹಂಗೆ ಮಾಡ್ತಿದ್ದಾರೆ. ಅಲ್ಲೆಲೂಯಾ, ಅಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಿಷಯ ಹೇಳ್ಬಿಟ್ಟು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೆಲೂಯಾ. ಭಾಳ ಚೆನ್ನಾಗಿದೆ ವಾಕ್ಯ. ಇದು ಎಲ್ಲಿದೆ ಅಂತ ಹುಡುಕ್ತೀನಿ. ಒಂದು ನಿಮಿಷ ಹಂಗೆ ಹೇಳ್ಕೊಳ್ಳಿ. ಒಂದೇ ನಿಮಿಷ. ಪ್ರೈಸ್ ದಿ ಲಾರ್ಡ್. ಯಾಕೋಬ 3ನೇ ಅಧ್ಯಾಯ. ಯಾಕೋಬ 3ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಓದೋಣ. ಒಂದು ನಿಮಿಷ. ಯಾಕೋಬ 3:7 ಭಾಳ ಚೆನ್ನಾಗಿದೆ. ಓದಪ್ಪ. ನರಜಾತಿ ಯಾರಪ್ಪ? ನಾವೇ. ನರರು ಯಾರು? ಮಾತಾಡ್ರೋ, ನರ ಇರೋಲ್ಲ ಮಾತಾಡಿ. ಅಲ್ಲೂಯ. ನರಜಾತಿಯವರು. ನರಜಾತಿಯು ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಣಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದುಂಟು. ಜೋರಾಗಿ ಹೇಳಪ್ಪ. ತಂದದ್ದುಂಟು. ಜೋರಾಗಿ. ನರಜಾತಿಯ ಸಕಲ ಜಾತಿಯ ಮೃಗ, ಪಕ್ಷಿ, ಕ್ರಿಮಿ, ಜಲಚರಗಳನ್ನು ಹತೋಟಿಗೆ ತರುವುದುಂಟು ಮತ್ತು ತಂದದ್ದುಂಟು. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ಅದು ಸುಮ್ಮನಿರಲಾರದೆ ಕೆಡುಕಾಗಿದೆ, ಮರಣಕರವಾದ ವಿಷಯದಿಂದ ತುಂಬಿ ಇದೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟು ಮನುಷ್ಯರ ಶಪಿಸುತ್ತೇವೆ. ಅದೇ ಬಾಯಿಂದ ಸುದ್ದಿ ಶಾಪ ಎರಡೂ ಬರುತ್ತದೆ. ಅದೇ ಬಾಯಿಂದ ಸುದ್ದಿ ಎರಡು ಬರ್ತದೆ ಸ್ವಾಮಿ ಹೇಳ್ತಿದ್ದಾರೆ. ಅಲ್ಲೆಲೂಯಾ. ಹಾಗಾದ್ರೆ ತಗೊಳ್ಳಿ ಬೇರೆ. ಈಗ ವಾಕ್ಯಕ್ಕೆ ಬರೋಣ. ಈಗ ಬಹಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಇದು ಹೇಳ್ಬಿಟ್ಟು ನಾನು ಮುಗಿಸ್ತಿದ್ದೀನಿ. ನರಜಾತಿಯು ಸಕಲ ಮೃಗ, ಪಕ್ಷಿ, ಕ್ರಿಮಿಕೀಟಗಳನ್ನು, ಜಲಚರಗಳನ್ನು ಹತೋಟಿಗೆ ತರುವುದುಂಟು. ಈಗ ನೋಡಿ, ಮನುಷ್ಯ ಇರೋದು ಎಷ್ಟು ಅಡಿ ಅಪ್ಪ? 6 ಅಡಿ 7 ಅಡಿ ಇರ್ಬೋದಷ್ಟೇ. ಅವನು ಏನು ಮಾಡ್ದ? ಮೃಗಗಳು ಆನೆನ ಪಳಗಿಸ್ತಿದ್ದಾನೆ ಇಲ್ವಾ? ಅವನಿಗಿಂತಲೂ ದೊಡ್ಡದು, ಎಷ್ಟೋ ಪಾಲು ದೊಡ್ಡದಾಗಿರೋ ಆನೆನ ಪಳಗಿಸ್ತಾನೆ ಇಲ್ವಾ? ಹುಲಿನ ಪಳಗಿಸ್ತಿದ್ದಾರ ಇಲ್ವಾ? ನಾಯಿನ ಪಳಗಿಸ್ತಿದ್ದಾರ ಇಲ್ವಾ? ಪ್ರತಿಯೊಂದು ಮೃಗಗಳನ್ನ ಪಳಗಿಸ್ತಿದ್ದಾನ ಇಲ್ವಾ? ನೀವು ಹೇಳಿ. ಎಷ್ಟು ಅಡಿ ಮನುಷ್ಯ? ಅದಕ್ಕೆ ಅವನಿಗಿಂತೂ ದೊಡ್ಡದಾಗಿರೋ ಪ್ರಾಣಿಗಳನ್ನ ಪಳಗಿಸ್ತಾನೆ. ಆದ್ರೆ ಅವನು ನಾಲಿಗೆನ ಪಳಗಿಸ್ಕೊಳ್ಳೋದಿಲ್ಲ.
ಅದೇ ತಪ್ಪಾಗಿರೋದು ಈಗ. ಕೇಳಿಸ್ಕೊಳ್ಳಿ, ಈಗ ನರಜಾತಿಯು ಸಕಲವಿದ ಮೃಗನ ಹತೋಟಿ ತರ್ತಾನೆ, ಆದ್ರೆ ಅವನು ನಾಲಿಗೆ ಹತೋಟಿ ತರೋದಿಲ್ಲ. ಅಲ್ಲಲಿಯ ಇಲ್ಲಿ ಸ್ವಾಮಿ ಹೇಳ್ತಾರೆ, ಈಗ ಮೃಗ ಪಕ್ಷಿ ಕ್ರಿಮಿಕೀಟಗಳನ್ನು ತಗೊಳ್ಳೋಣ, ಒಂದೊಂದೇ ತಗೊಳ್ತೀನಿ. ಈಗ ನರಜಾತಿಯು ಸಕಲ ವಿಧವಾದ ಮೃಗಗಳನ್ನ ಪಕ್ಷಿ ಕ್ರಿಮಿ ಜಲಚರದಿದೆಯಲ್ಲ ಒಂದೊಂದೇ ತಗೊಳ್ಳೋಣ. ಪ್ರತಿಯೊಂದು ಮೃಗನ ಪಳಗಿಸ್ತಾನೆ ಇಲ್ವಾ? ಗ್ಯಾರಂಟಿ ಅಲ್ವಾ? ಅಷ್ಟು ದೊಡ್ಡ ಆನೆನ ಪಳಗಿಸೋನಿಗೆ ನಾಲಿಗೆನ ಹತೋಟಿ ತರಕ್ಕಾಗೋದಿಲ್ಲ ಅಂತೆ. ಅದೇ ತಪ್ಪ. ಎಷ್ಟು ಕಷ್ಟ ಅಲ್ವಾ? ಅಲ್ಲಲಿಯ ಆಯ್ತು. ಪಕ್ಷಿಗಳು ಎಂತೆಂಥ ಪಕ್ಷಿಗಳನ್ನ ಹೋಗಿ ಮೃಗಾಲಯದಲ್ಲಿ ಹೋಗಿ ನೋಡಿ, ಆ ಮನುಷ್ಯನ ಕಿತ್ತು ತಿನ್ನೋಂಥ ಪಕ್ಷಿಗಳು ಕೂಡ ಇದೆ. ಅದಕ್ಕೆ ಮಾಂಸ ಹಾಕೊಳ್ಳೋ ಹೋದಾಗ ಪಕ್ಷಿ ಸೈಡ್ ಕೊಡ್ತದೆ. ಯಾಕೆಂದ್ರೆ ಮಾಂಸ ಮಾಂಸ ಹಾಕಿರ್ತಲ್ಲ, ಅವಳ ಬಗ್ಗೆ ಭಯ, ಹೊಡೆದ್ಬಿಡ್ತಾಳೆ ಅಂತೇಳಿ ಹೊಡೆದ್ಬಿಡ್ದ ಹತೋಟಿ ತಂದ್ಬಿಡ್ತಾಳೆ. ಮನುಷ್ಯರೇ ಕಿತ್ತು ತಿನ್ನುವಂಥ ಪಕ್ಷಿಗಳನ್ನ ಕೂಡ ಸಾಕ್ತಾ ಇದ್ದಾರೆ ಮನುಷ್ಯ ಇವತ್ತು. ಹದ್ದುಗಳನ್ನ ಸಾಕಿರೋ ಎಷ್ಟು ಜನ ಇದ್ದಾರೆ ಗೊತ್ತಾ? ಯಾಕೆಂದ್ರೆ ಅವ್ರು ಭಯದಲ್ಲಿ ಇಟ್ಟಿದ್ದಾರೆ. ಅದ್ರ ಅರ್ಥ ಏನು ಗೊತ್ತಾ? ಪಕ್ಷಿಗಳು, ಕ್ರಿಮಿ ಕೀಟಗಳು, ಜಲಚರಗಳು, ಇವತ್ತು ತಿಮ್ಮಿಂಗಲಗಂತೂ ಕೂಡ ಮನುಷ್ಯರಿಗೆ ಎದುರ್ತವೆ. ಹಾಲೆಲೂಯಾ. ಇವತ್ತು ನಿಮ್ಮ ಮನೆ ಅಕ್ವೇರಿಯಂ ಮೇಲೆ ಮೀನ್ ಇದೆಯಾ? ಮೀನು ಸಾಕ್ತಾರ? ಆಮೆ ಸಾಕ್ತಾರ? ಎಲ್ಲ ಸಾಕ್ತಾರ ತಾನೆ? ನಿಮ್ಮಲ್ಲಿ ಇರ್ಲಿಕ್ಕಿಲ್ಲ. ಆದ್ರೆ ದೊಡ್ಡ ಶ್ರೀಮಂತರ ಮೇಲೆ ನೋಡಿದೀರಾ? ಎಲ್ಲವನ್ನೂ ಮನುಷ್ಯ ಏನ್ ಮಾಡ್ತಾನೆ, ತಗೊಂಡು ಅವನ ಹತೋಟಿಗೆ ತಗೊಳ್ತಾನೆ. ಆದ್ರೆ ಅವನ ಹತ್ರ ಇರೋಂಥ ಇಷ್ಟೇ ಉದ್ದದ ನಾಲಿಗೆನ ಮಾತ್ರ ಹತೋಟಿ ತಗೊಳಕ್ ಆಗ್ತಾ ಇಲ್ಲ. ಆಮೇನಲ್ಲ. ಅಲ್ಲಲ್ಯ ಎಷ್ಟು ಉದ್ದ ಇದೆಯಪ್ಪ ನಿಮ್ಗೆ? ಎಲ್ಲರೂ ಬಾಯ ಬೆರಳಾಕೀಗ ಎಷ್ಟು ಉದ್ದ ಇದೆ ನಾಲಿಗೆ ಲೆಕ್ಕ ಹಾಕಿ. ಎಲ್ಲ ಇಷ್ಟು ಉದ್ದ ಆಗಲ್ಲ, ಒಂದು ಇಷ್ಟ ಆಗಲ್ಲ. ಈ ನಾಲಿಗೆನ ದೊಡ್ಡ ಆನೆನ ಪಳಗಿಸೋನಿಗೆ ನಾಲಿಗೆನ ಪಳಗಿಸೋಕಾಗ್ತಾ ಇಲ್ಲ. ದೊಡ್ಡ ಆನೆನ ಹತೋಟಿ ತರೋನಿಗೆ ತನ್ನ ನಾಲಿಗೆನ ಹತೋಟಿ ತರೋಕ್ಕಾಗ್ತಾ ಇರಲಿಲ್ಲ. ಅದು ಹೆಂಗಿದೆ ಅಂತ ಗೊತ್ತಾ? ನರಜಾತಿಯು ಮೃಗ ಪಕ್ಷಿ ಜಲಚರ ಹತೋಟಿಗೆ ತರುವುದು ಉಂಟು, ತಂದದ್ದು ಉಂಟು, ತರ್ತಾ ಇದ್ದಾರೆ ಕೂಡ. ಆದ್ರೆ ನಾಲಿಗೆಯು ಯಾವ ಮಾನವನ ಹತೋಟಿ ತರಲಾರ. ಏಸಪ್ಪ ಉಗಿಬಿಟ್ಟು ಹೇಳ್ತಿದ್ದಾರೆ, ಯಾವ ಮನುಷ್ಯನು ಕೂಡ ನಾಲಿಗೆನ ಹತೋಟಿ ತರೋದಿಲ್ಲ. ಅವನು ಎಂಥ ದೊಡ್ಡ ಪಾಸ್ಟ್ರೇ ಆಗಿರಲಿ, ಎಂಥ ದೊಡ್ಡ ಭಕ್ತನೇ ಆಗಿರಲಿ, ಅವನ ನಾಲಿಗೆನ ಅವನು ಹತೋಟಿ ತರಕ್ ಆಗ್ತಾ ಇಲ್ಲ. ಆಯ್ತಾ? ಅದು ಯಾವ ಅರ್ಥ? ಅದು ಸುಮ್ಮನಿರಲಾದ ಕೆಡುಕಾಗಿದೆ. ಹಲ್ಲೆಲೂಯಾ. ಮರಣಕರವಾದ ವಿಷದಿಂದ ತುಂಬಿದೆ. ನಾಲಿಗೆಯಿಂದ ತಂದೆಯಾದ ದೇವರನ್ನು ಕೊಂಡಾಡ್ತೇವೆ, ಅದರಿಂದಲೇ ದೇವರ ಹೋಲಿಕೆ ಸರಿಯಾದ ಮನುಷ್ಯನನ್ನು ಸಪ್ಪಿಸ್ತೀವಿ. ಇವತ್ತು ನಾಲಿಗೆಯಿಂದ ಸ್ತುತಿ ಮಾಡೋರೆ ನೀವು ಮನುಷ್ಯರನ್ನ ಸಪ್ಪಿಸ್ತೀರಾ? ರೂಮ್ ಮಾಡಿರೋರು ಮಾತಾಡಬಾರ್ದು, ರೂಮ್ ಮಾಡಿರೋರು ಮಾತಾಡಬೇಡಿ. ಹಲ್ಲೆಲೂಯಾ. ನಾಲಿಗೆಯಿಂದನೇ ನೋಡ್ಕೋಬೇಕಪ್ಪ, ಮಾತಾಡಬೇಡಿ. ಅದೇ ನಾಲಿಗೆಯಿಂದ ದೇವ್ರನ್ನ ಸ್ತೋತ್ರ ಮಾಡ್ತೀವಿ. ಅದೇ ನಾಲಿಗೆಯಿಂದ ಇನ್ನೊಬ್ಬರ ಕುಟುಂಬಕ್ಕೆ, ಸಂಸಾರಕ್ಕೆ ಶಾಪ ಆಗ್ತಾ ಇದ್ದೀವಿ, ಇನ್ನೊಂದು ಸಂಸಾರ ಹಾಳು ಮಾಡ್ತಾ ಇದ್ದೀವಿ. ಬೇರೆ ನಮ್ಮ ನಾಲಿಗೆ ಸಂಬಂಧಗಳನ್ನು ಕಟ್ಟುವಂಥದ್ದಾಗಿರಬೇಕು. ನಮ್ಮ ನಾಲಿಗೆ ಏನು ಮಾಡ್ತದೆ? ಒಂದು ಕಡೆ ದೇವ್ರ ಜೊತೆ ಸಂಬಂಧ ಕಟ್ಟಬೇಕು, ಇನ್ನೊಂದು ಕಡೆ ಮನುಷ್ಯರ ಜೊತೆ ಸಂಬಂಧ ಕಟ್ಟಬೇಕು. ಇವತ್ತು ಸಂಬಂಧನ ಹಾಳು ಮಾಡೋದು ಕೂಡ ನಾಲಿಗೆನೇ ಬೇರೆ. ಹಾಲೆಲೂಯಾ. ನಾನು ಕೂಡ ಒಪ್ಕೊಳ್ತಾ ಇದ್ದೀನಲ್ವಾ, ನಾನು ಪಾಸ್ಟ್ ಆಗಿನೇ ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳ್ತೀನಲ್ಲ. ನಾನು ಪಾಸ್ಟ್ ಆಗಿನೇ ಕೆಲವೊಂದು ಜನಗಳಿಗೆ ಶಾಪನ ಹಾಕ್ಬಿಟ್ಟಿದ್ದೀನಿ, ಕೆಲವೊಂದು ಜನ ಬೈದು ಬಿಡ್ತೀನಿ. ದೇವರ ವಾಕ್ಯ ಸಿಕ್ಕಿದಾಗ ನಾವು ಬದಲಾಗಲಿಲ್ಲ ಅಂದರೆ ನಿಜವಾಗಿ ನಾವು ಶಾಪಗ್ರಸ್ತರಾಗಿ ನಾವು ನರಕಕ್ಕೆ ಹೋಗೋದು ಗ್ಯಾರಂಟಿ. ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳೇಬೇಕು, ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಅದಕ್ಕೆ ದೇವರ ಸಹಾಯವನ್ನು ಕೇಳಿ ದೇವರು ಗ್ಯಾರಂಟಿ ಮಾಡ್ತಾರೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಆ ಬಾಯಿಂದ ಸ್ತುತಿ ಶಾಪ ಎರಡು ಬಂದರೆ ನನ್ನ ಸಹೋದರಿ ಈಗಿರುವುದು ಯೋಗ್ಯವಲ್ಲ. ಹಾಗಾದರೆ ನೀವು ಆಲಯಕ್ಕೆ ಬರೋದಕ್ಕೆ ಯೋಗ್ಯರಲ್ಲ. ಯೋಗ್ಯರಾಗಬೇಕಾದ್ರೆ ಈ ಜಾಗದಲ್ಲಿ ನೀವು ಸಾಕ್ಷಿಯಾಗಿರಿ, ನಿಮ್ಮ ಮನೆಯಲ್ಲಿ ಸಾಕ್ಷಿಯಾಗಿರಿ, ನಿಮ್ಮ ಕುಟುಂಬದಲ್ಲಿ ಸಾಕ್ಷಿಯಾಗಿರಿ, ನಿಮ್ಮ ಸಭೆಗಳಲ್ಲಿ ಸಾಕ್ಷಿಯಾಗಿರಿ, ನಿಮ್ಮ ಊರಲ್ಲಿ ಸಾಕ್ಷಿಯಾಗಿರಿ, ನಿಮ್ಮ ಬಂಧುಗಳ ಮಧ್ಯದಲ್ಲಿ ಸಾಕ್ಷಿಯಾಗಿರಿ. ನಿಮಗೆ ಸಾಕ್ಷಿಯಾಗಿರ್ಲಿಕ್ಕೆ ಆಗ್ತಾ ಇಲ್ವಾ? ಇವತ್ತೇ ಮಂಡಿಕಾರು ಏಸಪ್ಪನ ಕೇಳಿ, ಏಸಪ್ಪ ನಾನು ಎಲ್ಲ ಕಡೆ ಸಾಕ್ಷಿಯಾಗಿರ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಪ್ಪ ಅಂತ ಕೇಳಿ. ದೇವರು ಓದಿಸ್ತಾರೆ. ಕೇಳಿ, ಬಾಯಿ ಬಿಟ್ಟು ಕೇಳಿ. ಇವತ್ತು ಇಲ್ಲಿಂದ ಹೋಗುವಾಗ ನಿಮ್ಮ ಬಾಯಿ ಮಾತುಗಳನ್ನ ಇಲ್ಲೇ ಬಿಸಾಕ್ಬಿಟ್ಟೋಗ್ಬಿಡಿ, ಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂತಂದ್ರೆ ಕೇಳಿ ನೋಡಿ, ಹೇಳ್ತೀನಿ. ಆಗಲೇ ವಾಕ್ಯದಲ್ಲಿ ನಾವು ಓದೋ ಮಾತಾಡಿದ್ರೆ ನಿಧಾನವಾಗಿರಿ, ತಾಳ್ಮೆಯಿಂದ ಮಾತಾಡಿದಾಗ ಏನಾಗ್ತಾ ಗೊತ್ತಾ? ಒಂದು ಕಡೆ ಮಾತು ಸಂಬಂಧಗಳನ್ನು ಕಟ್ಟುವಂಥದ್ದಾಗಿದೆ, ಒಳ್ಳೆ ಉತ್ತಮವಾದ ಸಂಬಂಧ ಕಟ್ಟಿದೆ. ಇನ್ನೊಂದು ಕಡೆ ಸಂಬಂಧನ ಮುರಿಯುವಂಥದ್ದು ಕೂಡ ಆಗಿದೆ ಅಣ್ಣ. ನಮ್ಮ ಮಾತಿಂದ ಸಂಬಂಧನ ಕಟ್ಬೋದು, ಸಂಬಂಧನ ಮುರಿಬೋದು.
ಈಗ ಅದೇ ಬಾಯಿಂದ ಸ್ತುತಿ ಸಾಪ ಹೇಳ್ಕೊಡ್ತಿದ್ದಾರೆ. ಇದು ತಗೊಳ್ಳಿ, ಮೇಲ್ಗಡೆ ನಾಲ್ಗೆ ತಂದೆ ದೇವರನ್ನು ಕೊಂಡಾಡ್ತೇವೆ, ನಿಜ ಅಲ್ವಾ? ತಂದೆದ ದೇವ್ರ ಜೊತೆಲೂ ಸಂಬಂಧ ಕಟ್ಟಲಿಕ್ಕೆ ಒಳ್ಳೆ ಅವಕಾಶ. ತಂದೆ ದೇವ್ರ ಜೊತೆ ಮುರ್ಕೊಳ್ಳೋಕ್ಕೂ ಕೂಡ ನಮ್ಮ ನಾಲಿಗೆನೇ ಕಾರಣ ಆಗಿರ್ತದೆ, ನಿಮ್ಮ ಬಾಯಿಯ ಮಾತು ಕಾರಣ ಆಗಿರುತ್ತೆ ಪ್ರಿಯರೇ. ಹಾಗಾದರೆ ಅದೇ ಬಾಯಿಂದ ಸ್ತುತಿ ಸಾಪ ಇನ್ನು ಬೇಡ, ಸಾಧ್ಯವಾದಷ್ಟು ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ, ಸಾಧ್ಯವಾದಷ್ಟು ಅಲ್ಲ 1% ಕೂಡ ಬೇಡ. ಇವತ್ತಿನಿಂದ ನಿಮ್ಮ ಬಾಯಿಂದ ಶಾಪಗಳು ಬರಬಾರ್ದು. ನೀವು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ, ದೇವರು ಕಾರ್ಯ ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ನಾನಂತೂ ನಂಬ್ತಾ ಇದ್ದೀನಿ. ನಾನು ನನ್ನ ಬಾಯಿಂದ ನನಗೆ ನೋವು ಮಾಡಿದಂಥ ವ್ಯಕ್ತಿಗಳು ಕೂಡ ಶಾಪ ಹಾಕೋದಿಲ್ಲ ಅಂತ ನಾನು ಇಲ್ಲಿ ದೇವ್ರ ಮುಂದೆ ಪ್ರಮಾಣ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತೀನಿ. ದೇವ್ರು ನನಗೆ ಸಹಾಯ ಕೊಟ್ಟೇ ಕೊಡ್ತಾರೆ. ನೀವು ಅದೇ ಥರ ಮಾಡಿ. ಹಾಲೆಲೂಯಾ. ಯಾಕಂದರೆ ನಾವು ಬದಲಾಗಲಿಲ್ಲ ಅಂದರೆ ಪರಲೋಕ ರಾಜ್ಯ ಇಲ್ಲ ಪ್ರಿಯರೇ. ಬೇಜಾರು ಮಾಡ್ಕೊಬೇಡಿ ಯಾರು ಇವತ್ತು. ಯಾಕಂದ್ರೆ ಇವತ್ತು ಕಠಿಣವಾದಂಥ ವಾಕ್ಯಗಳು ಬಂದಾಗ ಬದಲಾಗಲೇಬೇಕು. ಹಾಲೆಲೂಯಾ. ಹೇಳಿದ್ರೆ ಗೊತ್ತಾ, ಸಂತೈಸುವಂಥ ಮಾತಾಗಿರಬೇಕು. ಅಕಸ್ಮಾತ್ ನಿಮ್ಮ ಶತ್ರುಗೆ ಏನೋ ಏಟಾಗ್ಬಿಡ್ತಾ, ಬಾಯಲ್ಲಿ ಮಾತಾಡೋದಿಲ್ಲ, ಆದರೆ ಮನಸ್ಸೊಳಗೆ ನಗಾಡೋಂಥ ತುಂಬ ಕಳ್ಳರು ಇದ್ದಾರೆ ಇಲ್ಲಿ. ಶತ್ರುಗೆ ಕಾಲು ಮುರಿದೋಗ್ತಿಲ್ಕ ಬೈಕ್ ಬಂದ್ಬಿಟ್ಟು ಬಾಯಲ್ಲಿ ಹೋಗ್ಬಿಟ್ಟು ಏನು ಮಾತಾಡೋದಿಲ್ಲ. ಯಾಕಂದ್ರೆ ಅಂಕಲ್ ನಾನು ವಾಕ್ಯ ಕೊಟ್ಟಿದ್ದೇನು, ಬಾಯಿಂದ ಮಾತಾಡ್ಬಿಟ್ಟು ಹಾಳಾಗ್ಬಿಟ್ಟಿದ್ದಲ್ಲ, ಮನಸ್ಸೊಳಗಡೆ ನಗಾಡೋಂಥ ಕಳ್ಳರು ಇದ್ದಾರೆ. ಅವನಿಗೆ ಹಂಗೆ ಆಯ್ತು. ಇದು ಮನಸ್ಸಿನ ಮಾತು. ಅಕ್ಕಲ್ಲಿ ವಾಕ್ಯ ಕೇಳಿ ಒಳಗಡೆ ನೆಂಗಡ ಮಾತಲ್ಲ ಇದು ಜೀವನ ಪೂರ್ತಿ ನಿಜ ನಿಜ ನಿಜ. ನೀವು ಮನಸ್ಸಿನ ಒಳಗಡೆ ಮಾತಾಡೋದು ಮನಸ್ಸಿನ ಮಾತಾಗಿರುತ್ತೆ, ಬಾಯಿಯ ಮಾತಲ್ಲ. ಬಿ ಕೇರ್ಫುಲ್. ಮನಸ್ಸಿನಲ್ಲೂ ಕೂಡ ನೀವು ಮಾತಾಡಬೇಡಿ ಕೆಟ್ಟದಾಗಿ. ಹೊರಗಡೆ ಪ್ರಪಂಚಕ್ಕೆ ಹಾಯ್ ಅಂಕಲ್ ಪ್ರೈಸ್ ಆಡ್ತದೆ, ಇವನು ಯಾಕಪ್ಪ ಬಂದ ಇಷ್ಟೊತ್ತಿಗೆ ಅಂತ ಹೇಳ್ಬಿಟ್ರೆ ಮುಗಿದೈತೆ ನಿಮ್ಮ ಕತೆ. ಬಂದೇ ಇಲ್ಲ ಅಂತ ನಾವು ಅದೇ ಬರ್ತೀನಿ ಬಂದೇ ಇಲ್ಲ ಬೈಬೇಡಿ. ಬರ್ತೀನಿ, ನಾನು ಟೈಮ್ ಸಿಗಲಿ ಬರ್ತೀನಿ. ನಾನು ಎಲ್ಲ ಕಡೆಗಳಿಗೆ ಹೋಗ್ಬೇಕು, ಡ್ಯೂಟಿ ಮಾಡ್ಕೊಂಡು ಸೇವೆ ಮಾಡ್ತಾರೆ ಕಣಗಸರ. ಬರ್ತೀನಿ ನಿಮ್ಮ ಮಾತು ಬರ್ತಾ ಇದ್ದೀನಿ, ತಪ್ಪಾಯಿತು ಬರ್ತೀನಿ, ಬೇಜಾರು ಮಾಡ್ಕೊಬೇಡಿ. ಅಲ್ಲಲ್ಲಿಯಾ ಅಲ್ಲಲ್ಲಿಯಾ. ಒಬ್ಬೊಬ್ಬರ ಮನೆಗೇ ಓಡ್ತಾ ಇದ್ದೀನಿ. ದೇವರ ನಮ್ಮ ಸ್ತೋತ್ರ ಆಗಲಿ. ಅಲ್ಲಲ್ಲಿಯಾ ಅಲ್ಲಲ್ಲಿಯಾ. ಆಯ್ತು, ಇವತ್ತು ಆಗೋದಿಲ್ಲ. ಇವತ್ತು ನಾನು ಒಬ್ಬನೇ ಕಣಗಸರ ಆಗೋದಿಲ್ಲ. ದೇವರ ಆಶೀರ್ವಾದ ಮಾಡಲಿಕ್ಕೆ ಹೇಳಿ. ಹಾಗಾದರೆ ನಾವು ಕೊನೆಯದಾಗಿ ನಿಮಗೆ ಹೇಳ್ತಾ ಇದ್ದೀವಿ ಗೊತ್ತಾ ಪ್ರಿಯರೇ, ನಮ್ಮ ಮಾತಿನ ಮೇಲೆ ನಮಗೆ ಇಡ್ತಾ ಇರಲಿ. ನಾವು ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ವಿಮೋಚನ ಕಾಂಡ 27 ತೆಗೀರಿ, ಒಂದು ನಿಮಿಷ. ವಿಮೋಚನ ಕಾಂಡ 27 ಇದೊಂದು ವಾಕ್ಯ ಕೊಟ್ಬಿಡ್ತೀನಿ ನಿಮಗೆ, ಅದು ಅರ್ಥ ಆಗಬೇಕು. ಶಾಪ ಹಾಕಿದ್ರೆ ಒಳ್ಳೇದ ಕೆಟ್ಟದ ಅಂತೇಳಿ. ವಿಮೋಚನ ಕಾಂಡ 27 ಓದಿ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತುವವರನ್ನು ಶಿಕ್ಷಿಸದೇ ಬಿಡೋದಿಲ್ಲ. ಹಂಗಾದ್ರೆ ಇದು ಅರ್ಥ ಏನು ಗೊತ್ತಾ? ಈಗ ಪುರೇನ ಸಲ ಓದ್ತೀವಿ. ನಿನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ಯೇಸು ಸ್ವಾಮಿ ನೋಡ್ಕೊಳ್ತಾರೆ, ಅದು ಅಯೋಗ್ಯ. ಯೇಸು ಸ್ವಾಮಿ ನೋಡ್ಕೊಳ್ತಾರೆ. ಯೇಸು ಸ್ವಾಮಿ ಶಿಕ್ಷಿಸುವಂಥ ದೇವರಲ್ಲ. ನಮ್ಮ ದೇವರು ಕೊಲ್ಲುವ ದೇವರಲ್ಲ, ಕಾಯುವ ದೇವರು. ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇವರು ಶಿಕ್ಷೆ ಕೊಡೋದ ದೇವರಲ್ಲ, ಪ್ರೀತಿ ಮಾಡೋದ ದೇವರು. ನಮ್ಮ ದೇವರು ತಿದ್ದುತ್ತಾರೆ ಹೊರತು ಅವರಿಗೆ ಏಟು ಕೊಟ್ಟಾದ್ರೂ ತಿದ್ತಾರೆ, ಇಲ್ಲ ಅಂತ ಹೇಳಿದ್ರೆ ಏಟು ಕೊಟ್ಟೇ ಕೊಡ್ತಾರೆ. ನೀನು ಹೇಳಿದ್ರೆ ಏಟು ಕೊಡೋದಿಲ್ಲ ಅವರು. ಅವ್ರಾಗಿನೇ ಅವ್ರು ಏಟು ಕೊಡ್ತಾರೆ ಕೆಲವೊಂದು ಸಲ. ನೀನಾಗಿನೇ ನೀನು ಏಟು ಕೊಡೋಕ್ಕಾದ್ರೆ ದೇವ್ರು ಏಟು ಕೊಡೋಂಥ ಪರಿಸ್ಥಿತಿ ಇಲ್ಲ. ಕೇಳಿಲ್ಲಿ ಬರ್ತಿದೆ, ನಿನ್ನ ದೇವರಾದ ಯೆಹೋವನ ಹೆಸರು ಅಯೋಗ್ಯಕರಿಗೆ ಎತ್ತಬಾರದು. ಯೆಹೋವನ ಹೆಸರನ್ನು ಅಯೋಗ್ಯಕರಿಗೆ ಎತ್ತನ್ನು ಶಿಕ್ಷಿಸದೇ ಬಿಡೋದಿಲ್ಲ. ಹಾಗಾದರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ದೇವರ ಹೆಸರಿನಲ್ಲಿ ದುನಿಯಾ ಮಾಡಬೇಡಿ. ಇವತ್ತು ಏನೆಲ್ಲ ನಡೀತಾ ಇದೆ, ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದ ಪಾಸ್ಟ್ಗಳು ಎಷ್ಟು ಜನ ಇದ್ದಾರೆ, ಮೋಸ ಮಾಡೋದ ಪಾಸ್ಟ್ಗಳು ಎಷ್ಟು ಜನ ಇದ್ದಾರೆ, ದಶಮಭಾಗ ಬೇಕು, ಅದು ಬೇಕು, ಇದು ಬೇಕು ಅಂತ ಕಿತ್ಕೊಂಡು ತಿನ್ನೋಂಥ ವ್ಯಕ್ತಿಗಳು ಎಷ್ಟಿದ್ದಾರೆ, ಕಾರು ಬಂಗಲೆ ಮಾಡ್ಕೊಂಡು ಎಷ್ಟು ಜನ ಇದ್ದಾರೆ. ಬೇಜಾರು ಮಾಡ್ಕೊಬೇಡಿ ಬೇರೆ. ನನಗೆ ಇದೇ ಊರವ್ರು ಹೇಳ್ತಾರೆ, ನೀನು ಯಾಕೆ ಅವತ್ತು ಬೈಕು ಇವತ್ತು ಬೈಕು ಇನ್ನು ಮುಂದಕ್ಕೆ ಬೈಕಲ್ಲೇ ಹೋಗ್ತಿದ್ದೆ ಯಾಕೆ ಅಂತ ಕೇಳ್ತಾರೆ. ನನಗೆ ದುಡ್ಡು ಮಾಡೋದ ಅವಶ್ಯಕತೆ ಇಲ್ಲ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದೀನಿ. ನನಗೆ ಜುಲೈ ತಿಂಗಳದ ಕಾಣಿಕೆ ಎಷ್ಟು ಕೇಳಬೇಕಾ? ಜುಲೈ ತಿಂಗಳ ಕಾಣಿಕೆ 2213 ರೂಪಾಯಿ ನನಗೆ ಒಂದು ತಿಂಗಳ ಕಾಣಿಕೆ ಬಿದ್ದಿರೋದು. ಕಳೆದ ತಿಂಗಳ ಕಾಣಿಕೆ ನಂಬ್ತೀರಾ? ನಾ ಇಷ್ಟು ಸಲ ಹೇಳಿದ್ರ 2213 ಜನ, ಇಷ್ಟೂ ಜನ ಬರ್ತೀರಾ? ಆಲಯ ತುಂಬಲ್ಪಡ್ತದೆ. ನೈಟ್ ಪ್ರೇಯರು ಕೂಡ ಈ ಸಲ ಮಾಡೋದು, ಎಲ್ಲ ಮಾಡಿದ್ದೀವಲ್ಲ. ಆ ಕಾಣಿಕೆನ ಲೆಕ್ಕ ಹಾಕಿದಾಗ 2213 ರೂಪಾಯಿ. ನಾನು ಆದರೂ ಬಂದು ಮಾಡ್ತಾ ಇದ್ದೆ. ಯಾಕೊತ್ತಾ, ನಾನು ಏಸಪ್ಪನ ಋಣದಲ್ಲಿ ನಾನಿದ್ದೀನಿ. ಒಂದು ಟೈಮಲ್ಲಿ ನಾನು ಪಾಪರಾಗಿದ್ದಾಗ, ನಾನು ಕಷ್ಟದಲ್ಲಿದ್ದಾಗ, ನಾನು ದುಃಖದಲ್ಲಿದ್ದಾಗ, ನಾನು ಅನ್ನಕ್ಕೆ ಗತಿಲ್ಲದಿದ್ದಾಗ ಯೇಸು ಸ್ವಾಮಿ ಅವತ್ತು ನನ್ನ ಕೈ ಹಿಡಿದೋದಕ್ಕೆ ನಾನು ಇವತ್ತು ನನ್ನ ಕೈ ಆದಷ್ಟು ಸೇವೆ ಮಾಡ್ತೀನಿ. ಯಾಕಂದ್ರೆ ನಮ್ಮಪ್ಪ ದೊಡ್ಡವನು,
ನಾನು 2,000 ರೂಪಾಯಿಗೋಸ್ಕರ ಆಸೆ ಪಡ್ತಾ ಇಲ್ಲ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಸಭೆ ನಡೆಸೋಕೆ ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಷ್ಟೇ. ಮಾಡಿ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀನಿ, ಸಿಕ್ಕಿದ್ರೆ ಓಟಿನೂ ಮಾಡ್ತೀನಿ, ಕಷ್ಟಪಟ್ಟು ಹೆಂಗಾದ್ರೂ ಮಾಡಿ ಸಭೆ ನಡೆಸೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಪ್ರಾರ್ಥನೆ ಮಾಡಿ. 2,213 ರೂಪಾಯಿ ಕಾಣಿಕೆ ಬಿದ್ದಿದೆ ಲಕ್ಷ್ಮಕ್ಕ, ಅರ್ಥ ಮಾಡ್ಕೊಳ್ತೀರಾ? ನನ್ನ ಬುಕ್ ಇದೆ, ನೀವು ನನ್ನ ಮನೆಗೆ ಬಂದಾಗ ದಯವಿಟ್ಟು ನನ್ನ ಬುಕ್ಕನ್ನು ನೋಡಿ. ಮೋಸ ಇಲ್ಲ, ಸುಳ್ಳು ಹೇಳಿದ್ರೆ ನನಗೆ ಶಿಕ್ಷೆ ಆಗೋದು ಗ್ಯಾರಂಟಿ. ಅರ್ಥ ಮಾಡ್ಕೊಳ್ಳಿ. ತಿಂಗಳ ಕಾಣಿಕೆ ಲೆಕ್ಕ ಹಾಕಿದಾಗ ನೀವು ಲೆಕ್ಕ ಹಾಕಿ. ಪೆಟ್ರೋಲ್ ಖರ್ಚಿಗೆ ಸಾಲೋದಿಲ್ಲ. ನಮ್ಮ ಅಲ್ಲಿಂದ ಇಲ್ಲಿಗೆ 45 ಕಿಲೋಮೀಟರ್ ದೂರ ಇದೆ, ಲೆಕ್ಕ ಹಾಕೊಳ್ಳಿ. ಅಲ್ಲಿಯ ಒಂದು ಹೇಳ್ತೀನಿ ಪ್ರಿಯರೇ, ಇಷ್ಟು ನಾವು ಕಷ್ಟಪಟ್ಟು ಸೇವೆ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಹಳ್ಳಿಗಳಲ್ಲಿ ನೀವು ಸುವಾರ್ಥ ಸಾರಿ ನಿಮ್ಮ ಹಳ್ಳಿಗಳ ರಕ್ಷಣೆ ಕೊಡಲಿಲ್ಲ ಅಂದರೆ ನೀವು ದೇವ್ರಿಗೆ ಏನಂತ ಲೆಕ್ಕ ಕೊಡ್ತೀರಾ? ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಬಾಯಲ್ಲಿ ಪಕ್ಕದ ಮನೆ ಜೊತೆ ಹರಟೆ ಹೊಡೆಯೋಕೆ ಹೋಗ್ತೀರಾ? ಧಾರಾವಾಹಿ ನೋಡೋಕೆ ಹೋಗ್ತೀರಾ? ಸ್ವಾಮಿ ಕೇಳ್ತಾರೆ, ನಿಮ್ಮ ಪಾಸ್ಟ್ರು 45 ಕಿಲೋಮೀಟರ್ ದೂರದಿಂದ ಬಂದು ಯೇಸು ಬಗ್ಗೆ ಹೇಳ್ತಾ ಇದ್ದಾರೆ. ಹಳ್ಳಿಗಳ ಮೇಲೆ ಹೋಗ್ತಾರೆ. ಅವ್ರು ಪೆಟ್ರೋಲ್ ಖರ್ಚು ಕೊಡೋ ದುಡ್ಡು ಇಲ್ಲದೇ ಅವ್ರು ಕೆಲಸ ಮಾಡೋ ದುಡ್ಡನ್ನ ಉಪಯೋಗಿಸ್ಕೊಂಡು ಸೇವೆ ಮಾಡ್ತಾ ಇರಬೇಕಾದ್ರೆ ನೀನು ಏನು ಮಾಡಿದೆ ಅಂತ ಸ್ವಾಮಿ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ನೀವು ಸುವಾರ್ಥ ಸಾರಿ, ನಿಮ್ಮ ಆತ್ಮಗಳ ಬಲಪಡಿಸಿ, ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಊರಿಗಾಗಿ ಪ್ರಾರ್ಥನೆ ಮಾಡಿ. ನೀವು ಆತ್ಮಗಳ ಕೇಳಬೇಡಿ, ದೇವರೇ ಆತ್ಮಗಳ ಕೊಡ್ತಾರೆ. ನೀವು ಬರೀ ಆತ್ಮಗಳಿಗೆ ಪ್ರಾರ್ಥನೆ ಮಾಡ್ಬೇಕಷ್ಟೇ. ನಿಮ್ಮ ಊರಲ್ಲಿ ಆತ್ಮಗಳಿಗೆ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಅಪ್ಪ ಕುಡುಕರನ್ನು ರಕ್ಷಿಸು, ಅಪ್ಪ ಇವರು ಸತ್ಯ ಮಾರ್ಗ ತಿಳಿದು ಮಾಡು, ಎಲ್ಲರೂ ಸತ್ಯ ಮಾರ್ಗ ತಿಳಿದು ಮಾಡು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗೇನೆ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಸ್ಟಾರ್ಟ್ ಆಗ್ತದೆ. ದೇವ್ರನ್ನ ಕೇಳಿ, ನಮಗೆ ಆತ್ಮಗಳು ಬೇಕು ಅಂತೇಳಿ. ಬರೀ ನೀವೇ ಬರೋದು, ನೀವೇ ಕೂತ್ಕೊಳ್ಳೋದು, ಟೈಲ್ಸ್ನ ಬಿಸಿ ಮಾಡಿ ಹೋದ್ರೆ ಟೈಲ್ಸ್ ಬಿಸಿ ಆಗೋದಿಲ್ಲ, ನೀವೇ ಬಿಸಿ ಆಗೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಬೇಜಾರು ಮಾಡ್ಕೋಬೇಡಿ. ಯೇಸು ಸ್ವಾಮಿ ಕೇಳ್ತಾರೆ, ನೀನೇನು ಮಾಡಿದ್ಯಾ ಅಂತೇಳಿ. ಪ್ರತಿಯೊಬ್ಬರನ್ನ ಕೇಳ್ತಾರೆ, ನೀನೇನು ಮಾಡಿದ್ದೆ ಅಂತೇಳಿ. ನೀನು ದೇವರ ಹೆಸರನ್ನ ಅಯೋಗ್ಯ ಕಾರ್ಯಕ್ಕೆ ಎತ್ತೋದು ಯಾವ ಥರ ಗೊತ್ತಾ? ಸುವಾರ್ತೆ ಬದಲಿಗೆ ಬೇರೆ ಮಾತಾಡಿದ್ರೆ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ಜನ ಕೇಳೋದೇನು? ಶೋಭಕ ಚರ್ಚಿಗೆ ಹೋಗ್ತಿದ್ದಾಳೆ, ಅಭಿ ಚರ್ಚಿಗೆ ಹೋಗ್ತಿದ್ದಾನೆ, ಮಹಾದೇವ ಚರ್ಚಿಗೆ ಹೋಗ್ತಿದ್ದಾನೆ. ಆದರೂ ಅವನ ಬಾಯಿ ನೋಡಿ ಎಂಥ ಕೆಟ್ಟ ಮಾತು. ಆಗ ಯಾರಿಗೆ ಕೆಟ್ಟ ಕಾರ್ಯ ಆಯ್ತು ಇಲ್ಲಿ? ಯೆಹೋವನಿಗೆ ಬಂದಂಗಾಯ್ತು ಇಲ್ಲಿ. ದೇವ್ರ ವಾಕ್ಯ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಇತ್ತು ಅನ್ನೋ ಶಿಕ್ಷೆ ಬಿಡೋದಿಲ್ಲ ಅಂತೇಳಿ. ನೀನು ಯೇಸು ಹೆಸರಲ್ಲಿ ನೀನು ಬಂದು ನೀನು ಅನ್ಯಾಯದ ಮಾತುಗಳನ್ನ ಆಡ್ತಾ ಇದ್ರೆ ನಿನ್ನ ಶಿಕ್ಷಿಸದೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಸೈತಾನ ಶಿಕ್ಷೆ ಕೊಡೋದಲ್ಲ ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಕೊನೆಯ ಮಾತು ಹೇಳ್ತಿದ್ದೀನಿ, ಸೈತಾನ ಶಿಕ್ಷೆ ಕೊಡೋದಲ್ಲ, ಶಿಕ್ಷೆ ಕೊಡೋದು ದೇವರು. ಹಲೋ, ನಮ್ಮ ಸಭೆ 1 ನಿಮಿಷ ಸೈಲೆಂಟ್ ಆಯಿತು, ನಾನು ಸೈಲೆಂಟ್ ಆಗಲ್ಲ. ಮನುಷ್ಯ ಕೊಟ್ಟ ಶಿಕ್ಷೆನ ತಪ್ಪಿಸ್ಕೋಬೋದು ಪ್ರಿಯರೇ, ಸೈತಾನ ಕೊಟ್ಟ ಶಿಕ್ಷೆನ ತಪ್ಪಿಸ್ಕೋಬೋದು. ದೇವರೇ ಶಿಕ್ಷೆ ಕೊಟ್ಟರೆ ತಪ್ಪಿಸ್ಕೊಳಕ್ಕಾಗುತ್ತಾ? ಆಗುತ್ತಾ? ಗ್ಯಾರಂಟಿನಾ? ಮನುಷ್ಯ ಕೊಟ್ಟ ಶಿಕ್ಷೆ ತಪ್ಪಿಸ್ಕೋಬೋದು ಪ್ರಿಯರೇ. ಸೈತಾನ ಕೊಡೋ ಶಿಕ್ಷೆನ ಯೇಸು ನಾಮದಲ್ಲಿ ತಪ್ಪಿಸ್ಬಿಟ್ಟು ಅದನ್ನ ಬಿಟ್ಟಾಕ್ಬಿಡೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ದೇವರೇ ಕೊಟ್ಟದ ಶಿಕ್ಷೆನ ನೀವು ತಪ್ಪಿಸ್ಕೊಳಕ್ಕಾಗುತ್ತಾ? ಹಾಗಾದ್ರೆ ದೇವರ ಹೆಸರನ್ನ ಕೆಟ್ಟ ಹೆಸರು ಮಾಡೋದು ಯಾವ ಥರ ಗೊತ್ತಾ? ಬರೋದು ಚರ್ಚಿಗೆ, ಹಳ್ಳಿಲಿ ಲೋಕದವ್ರ ಥರ ಆಡಿದಾಗ ಅವ್ರು ಚರ್ಚಿಗೆ ಹೋಗ್ತಾರಂತೆ, ಅವ್ರು ಅಲ್ಲಿ ಅದೇ ಕಲ್ಸ್ಕೊಡ್ದ ಅಂತ ಕೇಳಿದ್ರೆ ನಿನ್ನ ದೇವರಿಗೆ ನೀನು ಅವಮಾನ ಪಡಿಸ್ದಾಗೆ. ನಿಜಾನ? ನಿನ್ನ ನಾಲಿಗೆಲ್ಲ ಏಸಪ್ಪ ಏಸು ನೀನು ನೋಡ್ಕೊಳ್ತದೆ, ನೀನು ಅಷ್ಟು ಮಾಡ್ತಿದ್ದೆ. ಏಸು ಹೆಸರಲ್ಲಿ ಏನು ಹೇಳ್ಕೊಬೇಡ್ರಿ. ಮತ್ತು ಇನ್ನೊಂದು, ಯೇಸು ನಾಮದಲ್ಲಿ ಸೈತಾನನ್ನ ಮಾತ್ರ ಓಡಿಸ್ಬೇಕೇ ಹೊರತು ಯೇಸು ನಾಮದಲ್ಲಿ ಬೇರೆಯವ್ರನ್ನ ತಪ್ಪಿಸ್ಬೇಡಿ. ಪ್ರಾರ್ಥಿಸಿ ಪ್ರಾರ್ಥಿಸಿ ಪ್ರಾರ್ಥಿಸಿ. ನೀವು ಯಾವಾಗ ಪ್ರಾರ್ಥಿಸ್ತೀರೋ ಪರಲೋಕದ ಬಾಗಿಲು ತೆಗೆದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಹಾಗಾದರೆ ನಾವು ಮನುಷ್ಯರ ಸಂಗಡ ಮಾತಾಡೋದಕ್ಕಿಂತ, ಟಿವಿ ಜೊತೆ ಮಾತಾಡೋದಕ್ಕಿಂತ, ಯಾರ್ಯಾರ ಜೊತೆ ಮಾತಾಡೋದಕ್ಕಿಂತ ದೇವರ ಸಂಗಡ ಮಾತಾಡಿ. ರೋಡಲ್ಲಿ ಹೋಗುವಾಗ ಅಲ್ಲೆಲ್ಲೂ ಸ್ತುತಿ ಮಾಡಿ, ಏನೋ ಆಡಾಡ್ತಿದ್ಯಾ? ಪದ ಬಂತು ಆಡಾಡ್ತಿದ್ದೆ. ಯೇಸುವಿಗೆ ಸ್ತೋತ್ರ ಮಾಡಿರಿ ಅಂತ ರೋಡಲ್ಲಿ ಆಡ್ಕೊಂಡು ಹೋಗಿ. ಅಂಗಗಳು ಜೋರಾಗಿ ಆಡಬೇಡಿ, ಹುಚ್ಚಿ ತಿಳ್ಕೊಳ್ತಾರೆ ಎಲ್ಲ ಮನಸ್ಸಿನಲ್ಲಿ. ಬಾಯಿಯಲ್ಲಿ ಮೆಲ್ಲ ಆಡ್ಕೊಂಡೋಗಿ. ಆಯಿತು, ಕೂತ್ಕೊಂಡಾಗ ಒಳ್ಳೆ ಅನ್ನ ಕೊಟ್ಟಾಗ, ಏಸಪ್ಪ ನೀವು ಒಳ್ಳೆ ಊಟ ಕೊಟ್ಟಿದ್ದೆ ಸ್ತೋತ್ರ ಅಂತ ಅಪ್ಪನ ಜೊತೆ ಮಾತಾಡಿ. ಒಳ್ಳೆ ಗಂಡನ ಕೊಟ್ಟಿದ್ದೆ ಅಂತ ಮಾತಾಡಿ. ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದೆ ಅಂತ ಮಾತಾಡಿ. ಒಳ್ಳೆ ನರ್ಸ್ಗಳನ್ನ ಕೊಟ್ಟಿದ್ಯಾ, ಒಳ್ಳೆ ಡಾಕ್ಟರ್ಗಳನ್ನ ಕೊಟ್ಟಿದ್ದೆ ಅಂತ ಮಾತಾಡಿ. ನಾನು ಇನ್ನು ಮುಂದೆ KR ಹಾಸ್ಪಿಟ್ಲ್ ಬಗ್ಗೆ ಮಾತಾಡೋದು ಬೈತೀನಿ ನಾನು. ಯಾಕಂತ ಒಳ್ಳೆ ಆಸ್ಪತ್ರೆ, ಆ ಆಸ್ಪತ್ರೆಗೆ ಹೋಗಿ ಪ್ರಾರ್ಥನೆ ಮಾಡಿ. ಪ್ರತಿಯೊಂದಕ್ಕೂ ಪ್ರಾರ್ಥನೆ ಮಾಡಿ ಪ್ರಿಯರೇ. ರಾಜ್ಯಕ್ಕೋಸ್ಕರ, ಜಿಲ್ಲೆಗೋಸ್ಕರ ಎಷ್ಟು ಮಾತಾಡ್ಬೋದು ಗೊತ್ತಾ? ಅದು ಬಿಟ್ಬಿಟ್ಟು ನಾವು ಏನು ಮಾಡ್ತೀವಿ ಗೊತ್ತಾ? ರಸರಸವಾಗಿ ಇನ್ನೊಬ್ಬರ ಜೊತೆ ಮಾತಾಡುವಾಗ
ಮತ್ತಾಯ 12:36 ಹೇಳಿದಾಗೆ ನೀವು ಮಾತಾಡೋ ಒಂದೊಂದು ಮಾತಿಗೂ ದೇವರಿಗೆ ಲೆಕ್ಕ ಕೊಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಆಮೇನ್ ಆಮೇನ್. ಹಾಗಾದ್ರೆ ನಮ್ಮಲ್ಲಿ ನಾಲಿಗೆ ಕಡಿಯೋಣ ಹಾಕದ ಗ್ಯಾರಂಟಿನ? ಹಾಗಾದ್ರೆ ಎಲ್ಲರೂ ಕೂಡ ನನ್ನ ಜೊತೆ ಪ್ರಾರ್ಥನೆ ಮಾಡಿ, ನನ್ನ ಜೊತೆ ಹೇಳ್ಬೇಕು ನೀವು. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ಅಪ್ಪ ಈ ದಿನ ಈ ರೀತಿಯಾಗಿ ನನ್ನ ಬಾಯ ಮಾತುಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ನಾನು ನನ್ನ ಬಾಯಿ ಮೂಲಕ ತಪ್ಪಾಗಿ ಮಾತಾಡಿದಕ್ಕೆ ಕ್ಷಮಾಪಣೆ ಕೇಳ್ಕೊಳ್ತೀನಪ್ಪ. ಇನ್ನು ಮುಂದಕ್ಕೆ ನನ್ನ ನಾಲಿಗೆಗೆ ನಿನ್ನ ಕಡಿವಾಣ ಇರಲಿ ಸ್ವಾಮಿ. ಉತ್ತಮವಾದ ಮಾತು, ದೇವರ ಮಾತು, ಯಾವ ಜಾಗದಲ್ಲಿ ಏನೇನು ಮಾತಾಡಬೇಕು ಅದೇ ಮಾತುಗಳನ್ನು ಆಡ್ಲಿಕ್ಕೆ, ದೇವರ ಮೆಚ್ಚುವಂತ ಮಾತುಗಳನ್ನ ಆಡ್ಲಿಕ್ಕೆ ನನಗೆ ಶಕ್ತಿ ಮತ್ತು ನಿನ್ನ ಕೃಪೆಯನ್ನು ಕೊಡಪ್ಪ. ಅಪ್ಪ ನನ್ನನ್ನು ಅಭಿಷೇಕಿಸು, ನನ್ನನ್ನು ಅಭಿಷೇಕಿಸು, ನಿನ್ನ ಕೃಪೆಯಿಂದ ನಡೆಸು ಸ್ವಾಮಿ. ನನ್ನನ್ನ ನೀನು ಕಾಪಾಡಿದಕ್ಕಾಗಿ ಸ್ತೋತ್ರ. ನನ್ನ ನಾಲಿಗೆ ಮಾತುಗಳನ್ನ ಬದಲಾವಣೆ ಮಾಡಿದಕ್ಕಾಗಿ ಸ್ತೋತ್ರ. ನಾನು ಪರಿಶುದ್ಧವಾಗುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಆಮೀನ್ ಆಮೀನ್ ಆಮೀನ್. ಎಲ್ಲರೂ ಕೂಡ ಪ್ರೈಸ್ ಲಾರ್ಡ್. ಎಲ್ಲರೂ ಕೂಡ ದೇವರ ಮುಂದೆ ನಾವು ಮಾತಾಡಿದೀವಿ. ಅಪ್ಪ ನನಗೆ ನಿನ್ನ ಶಕ್ತಿ ಕೊಡಪ್ಪ, ನಿನ್ನ ಬಲ ಕೊಡೋದು ಹೇಳಿ. ನಮಗೆ ಕೋಪ ಕೆಲವೊಂದು ಜನಕ್ಕೆ ಬಿಡಕ್ಕಾಗ್ತಾ ಇಲ್ಲ, ಕೆಲವೊಂದು ಜನಕ್ಕೆ ಮಾತಾಡೋದ ಮಾತುಗಳು ಬಿಡಕ್ಕಾಗ್ತಾ ಇಲ್ಲ. ಯೇಸು ಸ್ವಾಮಿ ಇವತ್ತು ನಿಮಗೆ ಗ್ಯಾರಂಟಿ ಸಹಾಯ ಮಾಡ್ತಾರೆ. ನಿಮಗೆ ದಿನ ಪರಿಶುದ್ಧರಾಗ್ತೀರಾ. ಹಾಗೇನೆ ಆದಷ್ಟು ಸುವಾರ್ತೆ ಸಾರಿ ದೇವರ ನಾಮನ ಮಹಿಪಡಿಸಿ, ನೀವು ಮಾತ್ರ ಬರೋದಲ್ಲ, ನಿಮ್ಮ ಜೊತೆಗೆ ಇನ್ನಷ್ಟು ಜನಗಳ ಕರ್ಕೊಂಡ್ಬಂದು ದೇವರ ರಾಜ್ಯನ ಮಹಿಪಡಿಸಿ. ಆಮೇಲೆ ಪ್ರೈಸ್ ಲಾರ್ಡ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.